ಮಹರ್ಷಿ ಆನಂದ್ ಗುರೂಜಿ. ಮಹರ್ಷಿ ವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುವಾರ, ಇವತ್ತು ಗುರುಗಳನ್ನ ಸ್ವಾಗತಿಸ್ಬಿಡೋಣ ತಡ ಮಾಡದೆ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಈಗ ಯಾವುದರ ಸಮಯ? ಇಂದಿನ ದಿನ ವಿಶೇಷದ ಕುರಿತು ತಿಳ್ಕೊಳ್ಳುವ ಸಮಯ. ಗುರುಜಿ, ಇವತ್ತು ಗುರುವಾರ, ಏನೆಲ್ಲ ವಿಶೇಷತೆಯ ಒಂದು ಬುದ್ಧಿಯನ್ನ ಹೊತ್ತು ತಂದಿದ್ದೀರಾ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ? ಪ್ರತಿದಿನದಂತೆ ಇವತ್ತು ಸಹಿತ ಬಹಳ ವಿಶೇಷನೇ. ಕಾರಣ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡ್ತಾ, ಜೊತೆಗೆ ಮಂತ್ರಾಲಯದ ಶ್ರೀಗಳಾದಂಥ ಗುರು ಸಾರ್ವಭೌಮರನ್ನ, ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ, ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ದಿನ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಆರಾಧನೆ ಮಾಡ್ತಾ, ಗುರು ಸೇವೆಯನ್ನು ನಿರಂತರವಾಗಿ ಮಾಡ್ತಾ, ಗುರುವಿನ ಮಾರ್ಗದರ್ಶನದಂತೆ ನಡಿಬೇಕಾದ್ದು ಪ್ರತಿಯೊಬ್ಬ ಮಾನವರು ನಡೆಸಬೇಕಾದಂತಹ ಜೀವನ. ಇವತ್ತು ಗುರುವಾರ. ನಿನ್ನೆಯಷ್ಟೇ ವನಸೆರೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ವನಸೆರೆಗಳಲ್ಲಿ ನಿನ್ನೆಯ ಸಮಯದ ಒಂದು ಅಭಾವದಿಂದ ಕಡೇ ಭಾಗದಲ್ಲಿ ತಿಳಿಸಿದಂತಹ ವಿಚಾರ ನಿಮ್ಮ ಗಮನದಲ್ಲಿ ಸಮಂಜಸವ ಉಳಿತೋ ಅಥವಾ ಅರ್ಥವಾಗಲಿಲ್ವೋ, ಆ ಒಂದು ವಿಚಾರವನ್ನು ಸಹಿತ ಇವತ್ತು ನಿಮಗೆ ತಿಳಿಸ್ಕೊಟ್ಟು, ಇನ್ನೊಂದು ವಿಚಾರ ಇವತ್ತಿನ ದಿವಸ ಮಹತ್ತರವಾಗಿರ್ತಕ್ಕಂಥ ವಿಚಾರ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತಿನ ವಿಶೇಷತೆ ಏನು? ಪಂಚಾಂಗ ಶ್ರವಣದೊಂದಿಗೆ ತಿಳ್ಕೊಳ್ಳೋಣ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಏಕದಂತಂ ಚತುರ್ಹಸ್తం ಪಾಶಮಂಕುಶಧಾರಣಂ ವರಂಚಮಭಯಂ ಮಸ್ತಂ ಬಿಭ್ರಾಣಂ ಮೂಷಿಕಧ್ವಜಂ ರಕ್ತಂ ಲಂಬೋದರಂ ದೇವಂ ಶಾತ್ತಾರಂ ಪ್ರಣಮಾಮ್ಯಹಂ. ನವೋರಾತಪದೇ ಮಹಾಗಣಪತೇ ನಮಃ. ಏಕದಂತಂ ಚತುರಾದಿಮಹಾಶಕ್ತಿರದೇವತಾಭ್ಯೋ ನಮಃ. ಸಂಕಷ್ಟರಮಹಾಗಣಪತಿರದೇವತಾಭ್ಯೋ ನಮಃ. ಉದ್ದಂಡಗಣಪತೇ ನಮಃ. ಶ್ರೇಷ್ಠಗಣಪತೇ ನಮಃ. ಅಭಯಗಣಪತೇ ನಮಃ. ಮೋಕ್ಷಗಣಪತೇ ನಮಃ. ಶ್ರೀ ಸಂಕಷ್ಟರಮಹಾಗಣಪತಿರದೇವತಾಭ್ಯೋ ನಮಃ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ. ನೋಡಿ, ಇಲ್ಲೇ ವ್ಯತ್ಯಾಸ. ಇಷ್ಟು ದಿವಸ ಉತ್ತರಾಯಣ ಇತ್ತು, ಇವತ್ತು ದಕ್ಷಿಣಾಯನ ಪ್ರಾರಂಭ ಆಯಿತು. ನಿನ್ನೆ ಮಧ್ಯಾಹ್ನದಿಂದಲೇ ದಕ್ಷಿಣಾಯನ. ಇವತ್ತು 9:20 ತನಕಲೂ, ಅಂದರೆ ಬೆಳಗಿನ ಕಾಲದಲ್ಲೂ ದಕ್ಷಿಣಾಯನ ಇದೆ. ಅಂದರೆ ಸೂರ್ಯ ಉದಯಿಸ್ತಕ್ಕಂತಹ ಕಾಲ, ಸೂರ್ಯ ರಶ್ಮಿ ಈ ಪ್ರಪಂಚದಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸ್ತಕ್ಕಂತಹ ಕಾಲ. ಈಗ ಯಾವ ಮುಹೂರ್ತ, ಯಾವ ತಿಥಿವಾರ ನಕ್ಷತ್ರಗಳಿರುತ್ತೋ ಅದೇ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತರಾಯಣದಿಂದ ದಕ್ಷಿಣಾಯನದತ್ತ ಸ್ವರ್ಗದ ಬಾಗಲು ಉತ್ತರಾಯಣದಲ್ಲಿ ಮುಚ್ಚಿ, ದಕ್ಷಿಣಾಯನದಲ್ಲಿ ಸಾಕಷ್ಟು ವಿಶೇಷವಾದಂತಹ ಕೈಂಕರ್ಯಗಳಿದೆ. ಇವತ್ತಿನ ದಿವಸ ಪಿತೃಗಳಿಗೆ, ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ, ಇಲ್ಲಿ ಚೆನ್ನಾಗಿ ವಿಚಾರ ತಿಳ್ಕೊಳ್ಳಿ, ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ, ಯಾರು ತಂದೆ ತಾಯಿನ ಕಳ್ಕೊಂಡಿರ್ತಾರೋ, ಅಂದರೆ ಯಾರು ಮರಣ ಹೊಂದಿರ್ತಾರೋ ಅಂತಹವರಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂತಹ ದಿನ. ಇವತ್ತಿನ ದಿವಸ ತಿಲತರ್ಪಣವನ್ನು ಯಾರು ಕೊಡ್ತಾರೋ ಅವರು ನಿಜಕ್ಕೂ ಸ್ವರ್ಗಸ್ಥರಾಗ್ತಾರೆ. ಅಂದರೆ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ. ಇವತ್ತಿನ ದಿವಸ ತಿಲತರ್ಪಣ ಬಹಳ ವಿಶೇಷ. ಯಾವುದೇ ಸಂಕ್ರಮಣ ಆಗಲಿ, ದಕ್ಷಿಣಾಯನ
ಉತ್ತರಾಯಣ ಹಾಗೂ ವಿಶೇಷವಾದಂತಹ ಪರ್ವದಿನಗಳು, ಗ್ರಹಣ ಕಾಲಗಳು, ಇಂತಹ ಕಾಲಗಳಲ್ಲಿ ತರ್ಪಣನ ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲಿ ದಕ್ಷಿಣಾಯನದಲ್ಲಿ ತರ್ಪಣ ವಿಧಿ ಇದೆಯಲ್ಲ, ಇದು ಬಹಳ ವಿಶೇಷ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ನಮ್ಮನ್ನು ಅಗಲಿರ್ತಕ್ಕಂಥವ್ರಿಗೆ, ಆದರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಪ್ರತಿಯೊಬ್ಬರು ತಲೆಯಲ್ಲಿಟ್ಕೋಬೇಕು, ತಂದೆ ತಾಯಿ ಇರ್ತಕ್ಕಂಥವರು ತಿಲತರ್ಪಣ ಮಾಡಲಿಕ್ಕೆ ಅರ್ಹರಲ್ಲ. ತಿಲತರ್ಪಣ ಎಳ್ಳು ನೀರು ಬಿಡ್ತಕ್ಕಂಥದ್ದು, ಅದರಲ್ಲೂ ಬಹಳ ವಿಶೇಷ ಇದೆ. ಇಲ್ಲಿ ಎಳ್ಳು ನೀರು ಬಿಡಬೇಕಾದ್ರೆ ನಿಮ್ಮ ಬಲ ಹೆಬ್ಬೆರಳು ಭೂಮಿ ನೋಡ್ತಾ ಇರುತ್ತೆ. ಇಂತಹ ಕಾಲ ಆದ್ರಿಂದ ಇದನ್ನು ಪ್ರತಿಯೊಬ್ಬರು ವಿಚಾರ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ದಕ್ಷಿಣಾಯನ ಪುಣ್ಯಕಾಲವಾದ್ರಿಂದ ತಿಲತರ್ಪಣ ಕೊಡ್ತಕ್ಕಂಥದ್ದು ಕ್ರಮ. ಆದರೆ ತಂದೆ ತಾಯಿ ಇರ್ತಕ್ಕಂಥವ್ರು ಬೇರೆ ಯಾರಿಗೂ ಸಹಿತ ತಿಲತರ್ಪಣವನ್ನು ಕೊಡ್ತಕ್ಕಂಥದಕ್ಕೆ ಅರ್ಹತೆ ಅಲ್ಲ. ಅದು ಮಾಡಬಾರ್ದು, ಮಹಾಪರಾಧ. ತಂದೆ ಆಗಲಿ ತಾಯಿ ಆಗಲಿ ಒಬ್ಬರು ಇಲ್ಲದಿದ್ದಾಗ ಅವರಿಗೆ ಈ ಅರ್ಹತೆ ಇರುತ್ತೆ. ಅವರ ಯಾರೋ ಪರಿವಾರದಲ್ಲಿ ಹೋಗಿರ್ತಾರೆ, ಅವರಿಗೆ ತಿಲತರ್ಪಣವನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ. ಅಂತಹ ಒಂದು ಪುಣ್ಯಕಾಲ. ಜೊತೆಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಎಲ್ಲಾ ಶುಭ ಕಾರ್ಯಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಅದಾದ ನಂತರ ಸ್ವರ್ಗದ ಬಾಗಿಲು ಮುಚ್ಚುತ್ತೆ. ಈಗ ದಕ್ಷಿಣಾಯನ ಪ್ರಾರಂಭ ಆಯಿತು. ಆದರೆ ದಕ್ಷಿಣಾಯನದಲ್ಲೂ ಸಾಕಷ್ಟು ವಿಶೇಷತೆಗಳಿದೆ. ದಕ್ಷಿಣಾಯನದಲ್ಲೇ ಕೃಷ್ಣನ ಅವತಾರ ಹಾಗೂ ರಾಮನ ವಿಶೇಷತೆ ಹಾಗೂ ದೇವಾನ ದೇವತೆಗಳು ಅಸುರರನ್ನ ಸಂಹಾರ ಮಾಡಲಿಕ್ಕೂ ಸಹಿತ ದಕ್ಷಿಣಾಯನದಲ್ಲಿ ಸಾಕಷ್ಟು ಆಧಾರಗಳಿದೆ. ಅಸುರ ಸಂಹಾರ, ರಾಕ್ಷಸತ್ವವನ್ನು ಹೊಡೆದೋಡಿಸ್ಕೊಳ್ಳಿಕ್ಕೂ ಸಹಿತ ರಾಕ್ಷಸರಿದ್ದರೆ ಅವ್ರನ್ನ ಮಟ್ಟ ಹಾಕುವಂಥ ಕಾಲ ದಕ್ಷಿಣಾಯನದಲ್ಲೇ ನಡೆದಿರ್ತಕ್ಕಂಥದ್ದು. ಬಲಿಚಕ್ರವರ್ತಿದಾಗಿರ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮನ ಅನುಷ್ಠಾನಗಳಾಗಿರ್ಬೋದು, ಇವೆಲ್ಲವೂ ಸಹಿತ ದಕ್ಷಿಣಾಯನ ಪುಣ್ಯಕಾಲದಲ್ಲಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಎಂಥ ಅಸಾಧ್ಯವಾದ್ದಾದರೂ ಸಾಧ್ಯವಾಗತ್ತೆ. ಇನ್ನು ನಾಳೆ ಮತ್ತಷ್ಟು ವಿಶೇಷ ಇದೆ. ದಕ್ಷಿಣಾಯನ, ಆಷಾಢ ಮಾಸ, ಶುಕ್ರವಾರ. ನಾಳೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ, ಅಂದರೆ ತಾಯಿಯ ಹುಟ್ಟುಹಬ್ಬ ಅಂತ ಹೇಳ್ತಾರೆ. ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ಮೈಸೂರಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿಯ ಅನುಷ್ಠಾನ ಮಾಡಲಿಕ್ಕೆ ನಾಳೆ ಬಹಳ ಪ್ರಶಸ್ತವಾದಂಥ ದಿನ. ಬಹುಶಃ ದೇಶದ, ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತ ಸಮೂಹ ತಾಯಿ ದರ್ಶನಕ್ಕೆ ಬರುತ್ತೆ. ಇನ್ನಷ್ಟು ಮಾಹಿತಿಗಳಿದೆ, ಮುಂದೆ ನೋಡ್ತಾ ಹೋಗೋಣ. ಗುರುಜಿ, ನೀವು ಹೇಳ್ತಾ ಇದ್ರಿ ನಿನ್ನೆಯಿಂದಾನೇ ಪ್ರಾರಂಭ ಆಗಿದೆ ದಕ್ಷಿಣಾಯನ ಅಂತ, ಹಾಗಾಗಿ ಮುಂದುವರ್ಸೋಣ ಪಂಚಾಂಗ ಶ್ರವಣವನ್ನ. ಹೌದಮ್ಮ, ಯಾಕೆಂದರೆ ಉತ್ತರಾಯಣ ದಕ್ಷಿಣಾಯಣದಲ್ಲಷ್ಟೇ ನಾವು ಯೋಚನೆ ಮಾಡ್ತಿದ್ವಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಶ್ರೀ ಜಯನಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 17/7/2014 ಗುರುವಾರ. ಸೃಷ್ಟಿ ತಿಥಿ ಇವತ್ತು ಪೂರ್ವಭಾದ್ರ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಇವತ್ತಿನ ದಿವಸ ಯಾರೊಬ್ಬರು ಸಹಿತ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ, ಗುರುಗಳನ್ನು ಆರಾಧನೆ ಮಾಡಲಿಕ್ಕೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನಾಗಲಿ, ಭಗವತ್ ಶ್ರೀ ಶಂಕರಾಚಾರ್ಯನಾಗಲಿ, ರಾಮಾನುಜಾಚಾರ್ಯನಾಗಲಿ, ಮಧ್ವಾಚಾರ್ಯನಾಗಲಿ, ಒಟ್ಟು ಗುರು ಪರಂಪರೆಯಲ್ಲಿರ್ತಕ್ಕಂಥ ಯಾವೊಬ್ಬ ಗುರುಗಳನ್ನಾದರೂ, ಯಾವೊಬ್ಬ ಧರ್ಮದ ಗುರುಗಳನ್ನಾದರೂ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ ಇವತ್ತಿನ ದಿವಸ. ಇವತ್ತು ಬಹಳ ಚೆನ್ನಾಗಿದೆ. ಪೂರ್ವಭದ್ರ ನಕ್ಷತ್ರವಾದ್ದರಿಂದ ನಕ್ಷತ್ರದಲ್ಲೂ ಒಂದು ಯಶಸ್ಸಿದೆ. ಇನ್ನು ರಾಹುಕೇತುಗಳು ಸಹಿತ ಪದವನ್ನು ಬದಲಾಯಿಸಿರ್ತಕ್ಕಂತಹ ಕಾಲ. ರಾಹುಕೇತುಗಳಂದರೆ ಅಪ್ರದಕ್ಷಿಣೆಯಾಗಿರ್ತಕ್ಕಂಥದ್ದು. ಎಲ್ಲರೂ ಪ್ರದಕ್ಷಿಣಾಕಾರವಾಗಿ ಪಥವನ್ನು ಸುತ್ತಿದರೆ ಇವರು ಅಪ್ರದಕ್ಷಿಣೆಯಾಗಿ ಸುತ್ತತಕ್ಕಂಥದ್ದು. ಅಪ್ರದಕ್ಷಿಣೆಯಾಗಿ ಸುತ್ತುವುದರಿಂದ ಇಲ್ಲಾಗ್ತಕ್ಕಂತಹ ಬದಲಾವಣೆಗಳೇನು? ಪ್ರತಿಯೊಂದು ರಾಶಿಗಳ ಮೇಲೂ ಬದಲಾವಣೆ ಇದೆ. ಲಾಭ ನಷ್ಟಗಳಲ್ಲಿ ವ್ಯತ್ಯಾಸ ಇದೆ. ಇಷ್ಟು ದಿವಸ ಒಂದು ಥರ ಸಮಸ್ಯೆ ಆದರೆ ರಾಹುಕೇತುಗಳ ಬದಲಾವಣೆಯಿಂದ ಮತ್ತೊಂದು ಥರ ಸಮಸ್ಯೆನ ಎದುರಿಸಬೇಕಾಗತ್ತೆ. ಆದರೂ ಸಮಸ್ಯೆ ಏನೇ ಇದ್ದರೂ ನಮ್ಮ ಅನುಷ್ಠಾನಗಳನ್ನು, ನಾವು ಮಾಡ್ತಕ್ಕಂಥ ನಿತ್ಯ ಕರ್ಮಾನುಷ್ಠಾನಗಳನ್ನು ಯಾರು ಕ್ರಮಬದ್ಧವಾಗಿ ಮಾಡ್ತಾರೋ ಅವರಿಗೆ ಭಗವಂತ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ದಿವಸ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ಸೃಷ್ಟಿಯಲ್ಲಿ ದೊಡ್ಡವರು ಯಾರು? ಮೊದಲನೇ ಗುರು ಯಾರು? ಇವೆಲ್ಲವೂ ನಾವು ತಿಳ್ಕೊಳ್ಬೇಕು. ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೇವರು ತಂದೆ ತಾಯಿ. ಅವರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ತಂದೆ ತಾಯಿ ಮಕ್ಕಳನ್ನು ಹರಿಸ್ತಕ್ಕಂಥ ರೀತಿಯು ಬಹಳ ವಿಶೇಷವಾಗಿರಬೇಕು. ಸಮಸ್ಯೆಗಳಂತಕ್ಕಂಥದ್ದು ಹೇಗೆ ಹುಟ್ಟುತ್ತೆ? ನಮ್ಮ ಪರಿಸರದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋಣೋ ನಮ್ಮ ನಡವಳಿಕೆಗಳಲ್ಲಿ ಅಲ್ಲೇ ಸಮಸ್ಯೆ ಹುಟ್ಟುತ್ತೆ. ಆ ಸಮಸ್ಯೆ ಹುಟ್ಟಿದಾಗ ಅದಕ್ಕೊಂದು ಪರಿಹಾರ ಖಂಡಿತ ಇದ್ದೇ ಇರುತ್ತೆ. ಯಾವ ಸಮಸ್ಯೆ ಹೇಗೆ ಹುಟ್ಟುತ್ತೋ ಅದರ ಪಕ್ಕದಲ್ಲಿ ಅದಕ್ಕೆ ಪರಿಹಾರ ಭಾಗನೂ ಹುಟ್ಟಿರುತ್ತೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂತಹ ಒಂದು ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ತಿಳಿತಾ ಅದಕ್ಕೂ ಮುನ್ನ
ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಸಹಸ್ರಜೀವೃಜ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ಋತ್ವ ಅತ್ಯದಿಷ್ಟದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೈಶಾನಃ ಏದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರ್ಚಂಧಿವಿ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಮತೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि. मारुतात्मज प्रसन्नाञ्जनेय स्वामिने नमः. ಗುರುಜಿ, ಯಾಕೋ ಪಂಚಾಂಗ ಶ್ರವಣ ಮಾಡುವಾಗಲೇ ಸೂಕ್ಷ್ಮವಾಗಿ ನಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀರಾ, ಇವತ್ತಿಂದ ಸ್ವಲ್ಪ ಬದಲಾವಣೆ ಆಗಬಹುದು ಅಂತ. ಯಾಕಂದರೆ ರಾಹುಕೇತುಗಳ ಒಂದು ಅಪ್ರದಕ್ಷಿಣೆ ಏನಾಗಿರುತ್ತೆ ಅದು ಎಲ್ಲ ರಾಶಿ ಫಲಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತ ಸೂಕ್ಷ್ಮವಾಗಿ ಹೇಳಿದ್ದೀರಾ. ಸವಿಸ್ತಾರವಾಗಿ ತಿಳಿಸ್ಕೊಡಿ ಗುರುಜಿ ದಿನ ಭವಿಷ್ಯದಲ್ಲಿ. ಖಂಡಿತಮ್ಮ. ರಾಶಿಫಲಗಳ ಬಗ್ಗೆ ರಾಹುಕೇತುಗಳಲ್ಲಾದಂತಹ ಬದಲಾವಣೆ ಅಂದರೆ ರಾಹುಕೇತುಗಳು ಹೇಗೆ ಪಥವನ್ನು ಬದಲಾಯಿಸಿ ಯಾವ್ಯಾವ ರಾಶಿಗೆ ಬಂದಾಗ ಈ ಉಳಿದಂಥ ರಾಶಿಗಳ ಬಲ ಹೇಗಿರುತ್ತೆ ಆ ವಿಚಾರ ತಿಳಿಸ್ಬೋದು. ಆದರೆ ನಮ್ಮಲ್ಲಿ ಪ್ರತಿದಿನದ ರಾಶಿ ಫಲದಲ್ಲೇ ಸಾಕಷ್ಟು ವಿಶೇಷತೆಗಳಿದೆ. ಅದರಿಂದ ಪ್ರತ್ಯೇಕವಾಗಿ ಆಗ್ತಕ್ಕಂತಹ ಅನಾಹುತಗಳನ್ನು, ಲಾಭಗಳನ್ನು, ನಷ್ಟಗಳನ್ನು ಅದರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಪ್ರತಿನಿತ್ಯ ರಾಶಿಫಲದಲ್ಲೇ ಅದರಿಂದ ಆಗ್ತಕ್ಕಂಥ ರಾಹುಕೇತುಗಳಿಂದ ಬರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳನ್ನು ನೋಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮೋ ನಾರಾಯಣಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರ ಮನಸ್ಸು ಚಂಚಲತೆ ಇದ್ರೂ ಲಾಭ ನೋಡ್ತಕ್ಕಂಥ ದಿನ. ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ದಿನ. ನಿಮ್ಮ ತಾತ ಮುತ್ತಾತನ ಕಾಲದಿಂದಲೂ ಅಥವಾ ಮನೆಯಲ್ಲಿರ್ತಕ್ಕಂತಹ ಚಿರಚರ ಆಸ್ತಿಗಳನ್ನು ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹಾಗೆ ಲಾಭನ್ನ ಅಧಿಕವಾಗಿ ತಂದುಕೊಳ್ತಕ್ಕಂಥದ್ದು. ಯೋಗದಲ್ಲಿ ಗುರು ಚೆನ್ನಾಗಿದ್ದಾರೆ. ಗುರುವಿನ ಅನುಗ್ರಹ ನಿಮಗಾದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇವತ್ತು ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ದಿನ. ಇವತ್ತಿನ ದಿವಸ ಮೇಷರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಮೇಷರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಧೈರ್ಯ ಸಾಹಸ ಲಕ್ಷ್ಮಿ. ಅಂದರೆ ಸಾಹಸದಿಂದ ಧೈರ್ಯದಿಂದ ತಾವು ಮಾಡ್ತಕ್ಕಂಥ ಯಾವೊಂದು ಕಾಯಕವಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಆದರೆ ಚಿಂತೆ ಅದರ ಜೊತೆಗೆ ಸಂತೆಯಲ್ಲಿ ಚಿಂತೆ ಮಾಡ್ತಾ ನಿಂತರಾಗತ್ತ. ಅಲ್ಲಿ ಮಾಡಬೇಕಾದ ಕೈಂಕರ್ಯಗಳು ಕೆಲಸಗಳನ್ನು ವೇಗವಾಗಿ ನಡೆಸಬೇಕು. ಮೊದಲೇ ಅದು ಸಂತೆ ಅಂದರೆ 10,000 ಜನ 1,000 ಜನ ಒಂದು ಜಾಗದಲ್ಲಿ ಸೇರ್ತಕ್ಕಂತಹ ಕಾಲ. ಹಾಗೆ ವೃಷಭ ರಾಶಿಯವರು ಮಂದಗತಿಯಲ್ಲಿ ನೀವೇನಾರು ಆಲೋಚನೆ ಮಾಡ್ತಾ ಒಂದೇ ಕಡೆ ನಿಂತರೆ ಅದು ನಿಂತ ನೀರಾಗುತ್ತೆ. ಯಾವತ್ತೂ ವೃಷಭ ರಾಶಿಯವರ ಮನಸ್ಸು ಹರಿಯುವ ನೀರಾಗಿರಬೇಕು. ಹರಿಯುವ ನೀರಾಗಿ ಸಮುದ್ರವನ್ನು ಸೇರತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರಬೇಕು. ಅಂದರೆ ವಿಶೇಷವಾದಂಥ ರೀತಿ ಸದಾಕಾಲ ಎಲ್ಲ ಥರ ಆಲೋಚನೆಗಳು ಮಾಡಿ ಹೆಜ್ಜೆ ಹೆಜ್ಜೆಗೂ ಹೊಸದನ್ನು ಚಿಂತನೆ ಮಾಡ್ತಕ್ಕಂಥ ರೀತಿಯಲ್ಲಿರಬೇಕು. ಹಾಗೆ ವೃಷಭ ರಾಶಿಯವರ ಅದೃಷ್ಟ ಫಲ ಹೊಸದನ್ನು ಚಿಂತನೆ ಮಾಡ್ತಕ್ಕಂಥದ್ದು, ಹೊಸ ಆಯವ್ಯಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಲಾಭ ನಷ್ಟಗಳ ಬಗ್ಗೆ ಅರಿವನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಹೆಚ್ಚು ನೀವು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗ ಇರತಕ್ಕಂಥ ದಿನ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯ ನೋವಿಲ್ಲ, ಅದರ ಬಗ್ಗೆ ಸಮಸ್ಯೆ ತಂದುಕೊಳ್ಬೇಕಾದ್ದೂ ಇಲ್ಲ. ಆದರೆ ಇಲ್ಲಿ ನಿಮ್ಮ ಎಚ್ಚರಿಕೆ ಬೇಕು. ಏನಕ್ಕೋಸ್ಕರ? ನಿಮ್ಮ ಆರೋಗ್ಯದ ಬಗ್ಗೆ. ನಿಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂತಹ ಸಾಕಷ್ಟು ವ್ಯತ್ಯಾಸಗಳನ್ನು ಸ್ವಲ್ಪ ಸರಿಪಡಿಸ್ಕೊಳ್ಬೇಕು. ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ದಿನಂಪ್ರತಿ ನಿಮಗೆ 1,000 ಕೋಟಿಯಷ್ಟು ಆಸ್ತಿ ಇದ್ದರೂ ಅದು ತೃಣಕ್ಕೆ ಸಮಾನ. ಮೊದಲು ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಮೃತ್ಯುಂಜಯನ ಪ್ರಾರ್ಥನೆ ಆಗಬೇಕು. ಇಷ್ಟಾರ್ಥ ಸಿದ್ಧಿಗೋಸ್ಕರ ಇನ್ನಷ್ಟು ವಿಶೇಷವಾದ ಮಾಹಿತಿಗಳಿದೆ, ಮುಂದೆ ನೋಡ್ತಾ ಹೋಗೋಣ. ಗುರುಜಿ, ಇತ್ತೀಚೆಗಷ್ಟೇ ಗುರು ಪೌರ್ಣಿಮೆ ಆಯಿತು. ನಮ್ಮೆಲ್ಲರಿಗೂ ಕೂಡ ತಿಳಿಯೋ ಆಸೆ, ನೀವು ಹೇಗೆ ಗುರುಗಳಿಗೆ ನಮನವನ್ನ ಸಲ್ಲಿಸಿದ್ರಿ ಅಂತ. ಖಂಡಿತಮ್ಮ. ಗುರುವಿಗೆ ಗುರುವಾಗಿ ಸಂತರಲ್ಲೇ ಒಂದು ಮಹತ್ತರವಾಗಿರ್ತಕ್ಕಂತಹ ಸಂತರಾದಂಥ ಶ್ರೀ ಗುರು ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಮಂದಿರಗಳಿಗೆ ನಾವು ಸಹಿತ ದರ್ಶನಕ್ಕೆ ಹೊರಟಿದ್ವಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಬಾಬಾರವರ ದರ್ಶನನ ಈಗ ನಾವು ಮಾಡೋಣ.
ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾದಂತಹ ಅನುಷ್ಠಾನ ಗುರುಪೌರ್ಣಮಿಯಂದು ಈ ಹಿಂದೆ ಸಹಿತ ಈ ಆಲಯಕ್ಕೆ ನಾವು ಬಂದಿದ್ದೀವಿ. ಆಗ ಬಾಬಾರವರ ಪ್ರಸಾದವಾಗಿರ್ತಕ್ಕಂಥದ್ದನ್ನು ಇಡೀ ರಾಜ್ಯ ದೇಶವೆಲ್ಲ ನೋಡುತ್ತೆ. ಇವತ್ತು ಗುರುಪೌರ್ಣಮಿ ವಿಶೇಷವಾಗಿ ಮತ್ತೊಮ್ಮೆ ಬಾಬಾರವರ ದರ್ಶನಕ್ಕೆ ನಾವು ಬಂದಿದ್ದುಂಟು. ಪ್ರತ್ಯಕ್ಷವಾಗಿ ಯಾರು ಕಣ್ಣು ಸಹಿತ ಕಟ್ಟದಿರ ಪ್ರತಿಯೊಬ್ಬರ ಕಣ್ಣುಗಳಿಗೂ ಕಾಣುವಂತಹ ರೀತಿಯಲ್ಲಿ ಬಾಬಾರವರು ಈ ಒಂದು ಪ್ರಸಾದವನ್ನು ಕೊಟ್ಟಿದ್ದಾರೆ. ಬಾಬಾರವರ ಈ ಒಂದು ಪ್ರಸಾದ ಇದು ನನ್ನೊಬ್ಬರಿಗಲ್ಲ, ಇಡೀ ರಾಜ್ಯದ ಜನತೆಗೆ, ನೊಂದು ಬೆಂದಿರತಕ್ಕಂಥ ಸಮಸ್ತರಿಗೂ ಸಹಿತ ಬಾಬಾರವರ ದರ್ಶನ ಮಾಡ್ತಕ್ಕಂಥ ಈ ಕಣ್ಗಳಿಗೆ ಈ ಪ್ರಸಾದವೇ ಒಂದು ಮಹಾಪ್ರಸಾದ, ವಿಶೇಷವಾಗಿರ್ತಕ್ಕಂಥದ್ದು. ದೇಶದಲ್ಲಿ ಸಮೃದ್ಧಿತನ ಬೇಕು, ದೇಶದಲ್ಲಿ ಮಳೆ ಬೆಳೆ ಬೇಕು, ಪ್ರತಿಯೊಬ್ಬ ರೈತಾಪಿ ವರ್ಗದವರು ಸಹಿತ ಸುಖ ಸಂತೋಷ ನೆಮ್ಮದಿಯಿಂದಿರಬೇಕು, ಪ್ರತಿಯೊಬ್ಬರ ವಿದ್ಯಾರ್ಥಿಯ ಜೀವನವೂ ಸಹಿತ ಸುಂದರವಾದಂತಹ ರೀತಿ ಅರ್ಥಗರ್ಭಿತವಾಗಿರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಕುಟುಂಬ ಪರಿವಾರ ಸಮೇತರಾಗಿ ತಂದೆ ತಾಯಿ ಮಕ್ಕಳು ಪ್ರತಿಯೊಬ್ಬರು ಸಹಿತ ಸುಖ ಸಂತೋಷವಾಗಿರಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಬೇಕು. ಅಂತಹದ್ದು ಇವತ್ತಿನ ದಿವಸ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಸಾದ ರಾಜ್ಯದ ದೇಶದ ಪ್ರತಿಯೊಬ್ಬರಿಗೂ ಸಹಿತ ಸೇರ್ತಕ್ಕಂಥದ್ದು. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಏನು ರೂಪವಯ್ಯ ನಿನ್ನ ರೂಪವು, ಏನು ನಾಮವಯ್ಯ ನಿನ್ನ ನಾಮವು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಶ್ರೀಂ ಸಮಸ್ತ ಸದ್ಗುರು ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಬಾಬಾರವರ ಈ ಆಲಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಕಾರ್ಯಕ್ರಮಗಳು ಒಂದು ದಿನಕ್ಕೆ 10 ಹಲವಾರಾದಾಗ ನಮ್ಮ ಸ್ವರದಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೆ.
ನಮ್ಮ ಸ್ವರಕ್ಕೂ ಮಿತಿಮೀರಿದಂಥ ಸ್ವರ ನಿಮ್ಮದಾದರೆ ನಮ್ಮ ಮಾತಿಗೆ ಫುಲ್ ಸ್ಟಾಪ್ ಬೀಳುತ್ತೆ. ನಿಮ್ಮನ್ನು ಉದ್ದೇಶಿಸೋ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡುವಂತಹ ರೀತಿಯೋ ಇವೆಲ್ಲವೂ ಸಹಿತ ವಿಶೇಷವಾಗಿರಬೇಕಾದ್ರೆ ನೀವೆಲ್ಲರೂ ಸಹಿತ ನಿಶಬ್ದತೆಯಿಂದ ಇರಬೇಕು. ನೀವೆಲ್ಲರೂ ನಿಶಬ್ದವಾಗಿ ಕೂತ್ಕೊಂಡ್ರೆ ಇಂತಹ ವಿಶೇಷವಾಗಿರ್ತಕ್ಕಂತಹ ಗುರು ಪೌರ್ಣಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಶ್ರದ್ಧೆಯಿಂದ ಭಕ್ತಿಯಿಂದ ಸನ್ಮಾರ್ಗದತ್ತ ಕರ್ಕೊಂಡು ಹೋಗ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಷ್ಠಾನ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೆದಿದೆ. ಇಂತಹ ಕಾರ್ಯಕ್ರಮ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಅನ್ನೋ ಥರ ನಡೀತಾ ಇರಬೇಕು. ಆ ಉದ್ದೇಶಪೂರ್ವಕವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಾಕಷ್ಟು ಕ್ಷೇತ್ರಗಳಲ್ಲಿ ಹಾಗೂ ಇವತ್ತು ಬೆಳಗ್ಗೆ ಅಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಣಿಯ ಮಹರ್ಷಿ ಯಾತ್ರೆಯ ವಿಶೇಷವಾದಂತಹ ಕಾರ್ಯಕ್ರಮ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಿಗೆ ಅಭಿಷೇಕವಾಗಿರ್ತಕ್ಕಂಥ ದೃಶ್ಯಗಳನ್ನು ತಾವೆಲ್ಲ ನೋಡಿದಿರಾ? ನೋಡಿರೋರು ಕೈ ಎತ್ತಿ. ಇನ್ನು ನೋಡಿದಿರೋರೆಲ್ಲ ದೇವಸ್ಥಾನ ಸುತ್ತಾ ಇದ್ದೀರಾ? ಯಾಕೆಂದರೆ ಬೆಳಿಗ್ಗೆ ಆದಂತಹ ಪಂಚಾಮೃತ ಅಭಿಷೇಕ ಅದು ಸಾಮಾನ್ಯವಾದ್ದಲ್ಲ. ಶಿರಡಿಯಲ್ಲಿರ್ತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಗ್ರಹವನ್ನು ಮಾಡಿರ್ತಕ್ಕಂತಹ ಕುಟುಂಬ ಪರಿವಾರದವರೇ ಇವತ್ತು ಬೆಳಗ್ಗೆ ನಾನು ಅಭಿಷೇಕ ಮಾಡಿರ್ತಕ್ಕಂತಹ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಸಾಯಿ ಶಿರಡಿ ಸಾಯಿ ಶಿರಡಿ ಸಾಯಿ ಶರಣು 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 ಗುರು ಸಾಯಿನಾಥ ಶರಣಂ. ಶರಣು ಶರಣು ಶರಣಂ ಗುರು ಸಾಯಿನಾಥ ಶರಣಂ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಗುರೂಜಿಯವರು ನಮ್ಮನ್ನ ಗುರುವಿಗೆ ಗುರು ಸಾಯಿನಾಥನ ಬಳಿಗೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಹೇಳೋದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಗುರುಗಳಾಗಿ ಗುರು ಬಲವನ್ನ ಪಡಿಲಿಕ್ಕೆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರು ಪೌರ್ಣಿಮೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಇನ್ನಷ್ಟು ದೃಶ್ಯಾವಳಿಗಳು ಕೂಡ ಬಾಕಿ ಇದೆ. ಕಾಯ್ತಾ ಇರಿ, ನೋಡ್ತಾ ಇರಿ ನಮ್ಮ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹೋದ ಶನಿವಾರವಷ್ಟೇ ನಾವೆಲ್ಲರೂ ಕೂಡ ಗುರು ಪೌರ್ಣಿಮೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ವಿ. ಹಾಗೆ ನಮ್ಮ ಗುರುಗಳು ಎಲ್ಲಿ ಹೋಗಿದ್ರು ಅಂತ ನಮ್ಮೆಲ್ಲರಿಗೂ ಒಂದು ಕುತೂಹಲ ಆಯಿತು. ಕರ್ಕೊಂಡು ಹೋದ್ವಿ ಅಲ್ವಾ, ಎಲ್ಲಿದ್ರು ಗುರುಜಿ ಅಂತ ತೋರಿಸ್ತಾ ಇದ್ವಿ. ಜೊತೆಗೆ ಬನ್ನಿ ಈಗ ಮಾತುಕತೆ ಗುರುಜಿಯವರು ಅಲ್ಲಿ ಏನ್ ಮುಂದುವರಿಸಿದ್ದಾರೆ ಕೇಳೋಣ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಸಾಯಿ ಶಿರಡಿ ಸಾಯಿ ಶಿರಡಿ ಸಾಯಿ ಶರಣು 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 ಗುರು ಸಾಯಿನಾಥ ಶರಣಂ. ಶರಣು ಶರಣು ಶರಣಂ ಗುರು ಸಾಯಿನಾಥ ಶರಣಂ. ಅಲ್ಲಿರೋ ವಿಗ್ರಹ ನೋಡಲಿಕ್ಕೆ, ಆ ಕಣ್ಗಳನ್ನು ನೋಡಿ ಆನಂದ ಪಡಲಿಕ್ಕೆ. ಇಲ್ಲಿರೋ ವಿಗ್ರಹ ಮಾತಾಡಲಿಕ್ಕೆ, ಮಾತಾಡಿ ಹಿಂದೆಲೇ ಉತ್ತರ ತೆಗೆದುಕೊಳ್ಳಿಕ್ಕೆ. ನೀವೆಲ್ಲ ನೋಡಿದ್ರಿ, ಈ ಹಿಂದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆಗ ಬಾಬಾರವರು ತಮ್ಮ ಬಲಭುಜದ ಮೇಲಿರ್ತಕ್ಕಂಥ ಹೂವಿನ ಸೆರಮಾಲೆ ಏನಿದೆ, ಹೂವಿನ ಮಾಲೆ, ಆ ಮಾಲೆಯನ್ನು ತೆಗೆದು ಹಾಕಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ನೀವೆಲ್ಲ ಇಡೀ ರಾಜ್ಯ ನೋಡಿತು, ಇಡೀ ದೇಶ ನೋಡಿದೆ. ಇವತ್ತಿನ ದಿವಸ ಪ್ರತಿಯೊಬ್ಬರು ಸಹಿತ ಬಾಬಾರವರು ಮಾತಿಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನ ಆ ಹೂಮಾಲೆ ತೆಗೆದು ಹಾಕ್ತಲ್ಲ ರಭಸದಿಂದ, ಅದನ್ನು ನೋಡಿ ಪ್ರತಿಯೊಬ್ಬರು ಸಂತೋಷ ಪಟ್ಟರು. ಶಿರಡಿಯಲ್ಲಿರ್ತಕ್ಕಂತಹ ಮೂರ್ತಿಯಲ್ಲಿ ಏನು ಶಕ್ತಿ ಇದೆಯೋ, ಇಲ್ಲಿರ್ತಕ್ಕಂತಹ ಬಾಬಾನಲ್ಲೂ ಅಷ್ಟೇ ಶಕ್ತಿ ಇದೆ. ಆ ಬಾಬಾ ಚಿಕ್ಕದಾದರೂ ಆ ಶಕ್ತಿ ಅಷ್ಟಿದೆ. ಅಂದರೆ ಈ ಸ್ಥಳದ ಮಹಿಮೆ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಪ್ರತಿಷ್ಠಾಪನೆ ಮಾಡೋದ್ರಿಂದ
ಅಥವಾ ನಮ್ಮ ಪ್ರತಿಷ್ಠಾಪನಾ ಫಲದಿಂದ ಅಥವಾ ನಮ್ಮಂತಹವ್ರು ಯಾರಾದರೂ ಒಬ್ಬರು ಬಂದು ಈ ಒಂದು ಆಲಯಗಳಲ್ಲಿ ಪ್ರವೇಶ ಮಾಡಿ ಭಗವಂತನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಭಗವತ್ ಸೇವೆಗೆ ಬಂದಾದ ನಂತರ, ಏಕೆಂದರೆ ಎಲ್ಲ ಕಡೆ ತಾವು ನೋಡ್ತಿರ್ತೀರಿ, ಯಾರಾದರೂ ಒಬ್ಬರು ಗುರುಗಳನ್ನ ಇಂತಹ ಒಂದು ವಿಶೇಷವಾದಂಥ ಆಲಯಗಳಿಗೆ ಕರೆಸ್ತಾನೆ ಇರ್ತಾರೆ. ಇವತ್ತು ಶ್ರದ್ಧೆಯಿಂದ ಯಾರು ಭಗವಂತನ ಪ್ರಾರ್ಥನೆ ಮಾಡ್ತಾ ನಮ್ಮ ಜೀವನದಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸಿ ಬೆಳಕಿನತ್ತ ನಮ್ಮನ್ನು ಕರ್ಕೊಂಡು ಹೋಗೋ ಭಗವಂತ ಅಂತ ಹೇಳಿ ಯಾವಾಗ ನಾವು ಗುರುಗಳನ್ನು ಕೇಳ್ಕೊಳ್ತೀವೋ ಖಂಡಿತ ನಮ್ಮ ಜೀವನಕ್ಕೆ ದಾರಿ ಸಿಕ್ಕೇ ಸಿಗುತ್ತೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವರನ್ನ ಕಾಣಬೇಕಾದರೂ ಗುರುವನ್ನು ನೋಡಬೇಕು. ಈ ಜೀವಾತ್ಮ ಒಳಗಿರ್ತಕ್ಕಂತಹ ಆತ್ಮಶಕ್ತಿ ಮತ್ತಷ್ಟು ಜಾಗೃತತೆಯಾಗಿ ನಮ್ಮ ಪರಿವಾರದಲ್ಲಿ ನಮ್ಮ ಮಾತಿಗೊಂದು ಬೆಲೆ, ಅಥವಾ ನಮ್ಮ ರೀತಿ ನೀತಿಗೆ ನಾವು ನಡವಳಿಕತಕ್ಕಂಥ, ಅಥವಾ ನಮ್ಮ ಮನೆ ಮಕ್ಕಳು ದೊಡ್ಡವರು ಚಿಕ್ಕವರು ಯಾರಿಗಾದರೂ ಸರಿಯೇ ಒಂದು ವಿಶೇಷವಾದಂತಹ ಗುರುವಿನ ಆಕರ್ಷಣೆ, ಗುರುವಿನ ಶಾಸ್ತ್ರ, ಜೊತೆಗೆ ಗುರುವಿನ ಆಶೀರ್ವಾದ, ಇವೆಲ್ಲವೂ ಸಹಿತ ಯಾರೊಬ್ಬರ ಜೀವನದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವೋ, ಗುರುಗಳ ಸಮ್ಮುಖದಲ್ಲಿ ಸಿಗ್ತಕ್ಕಂಥ ಆಶೀರ್ವಾದ ಯಾರಿಗೆ ಸಿಗುತ್ತೋ ಅವರ ಜೀವನ ದಿನೇ ದಿನೇ ವಿಶೇಷವಾದಂತಹ ಮೇರುಚಕ್ರ ಥರ ಹೊಂಗೊಳಿಸ್ತಿರುತ್ತೆ. ಅಂತಹ ಮೇರುವಿನಂತೆ ಪ್ರತಿಯೊಬ್ಬರ ಮನಸ್ಸು ಆಗಬೇಕು. ಇದಾಗಬೇಕಾದ್ರೆ ನಿರಂತರವಾದಂತಹ ರೀತಿ ಗುರುಗಳಿಗೆ ನಮಿಸಬೇಕು, ಗುರುಗಳ ಆಶೀರ್ವಾದ ತೆಗೆದುಕೋಬೇಕು. ಗುರು ಬ್ರಹ್ಮ ಅಂತ ಏನು ಹೇಳ್ತಿದ್ದೀವಿ, ಗುರುನೇ ಬ್ರಹ್ಮ ಆದರೆ ಸೃಷ್ಟಿಕರ್ತ ಅವನಾಗ್ತಾನೆ. ನಮಗೆ ಮೊದಲನೇ ಗುರು ಯಾರು? ತಾಯಿ ಗರ್ಭದಿಂದ ಹೊರಬಂದಾದ ನಂತರ ಹತ್ತು ಸುರಿದು ನಮಗೆ ಬೇಕಾದ್ದು ಬೇಡವಾದ್ದು ಈ ದೇಹಕ್ಕೆ ಮಾಂಸಖಂಡಗಳು, ದೇಹದಲ್ಲಿರ್ತಕ್ಕಂಥ ಶಕ್ತಿ, ನರನಾಡಿಗಳು, 72,000 ನರನಾಡಿಗಳಿಗೂ ರಕ್ತ ಚಲನೆ, ಜೀವ, ಹುಳಿ ಉಪ್ಪು ಖಾರ ತಿಂದು ಪಂಚಭೂತಗಳಲ್ಲಿರ್ತಕ್ಕಂಥ ವಿಶೇಷವಾದಂಥ ಅಂಶವನ್ನು ನಾವು ತೆಗೆದುಕೊಂಡು ಮೊದಲನೇ ನಮ್ಮ ಪಾಠವನ್ನು ಮಾಡ್ತಕ್ಕಂಥವ್ರು ಯಾರು? ಜನ್ಮ ಕೊಟ್ಟ ತಾಯಿಗೆ ನಮಸ್ಕಾರ ಮಾಡಬೇಕು. ಅಮ್ಮ ಅನ್ನೋ ಮಾತನ್ನ ಮಗು ತನ್ನ ಮೊದಲು ಹಾಲ್ಗನ್ನೇ ಕೇಸಲ್ಲಿರ್ತಕ್ಕಂದ್ರೆ ಆ ತುಟಿಗಳಿಂದ ಇನ್ನೂ ಹಾಲು ಕುಡಿದಿರ್ತಕ್ಕಂತಹ ತುಟಿಗಳಿನ್ನೂ ಒಣಗಿದಿರೋದಿಲ್ಲ. ಆಗ ಅದು ಕಿಟ್ಟನ್ನು ಕಿರ್ಚಬೇಕಾದ್ರೂ ಅಮ್ಮ ಅನ್ನತ್ತೆ. ಆ ಅಮ್ಮ ಅಂದಾಗ ಅದನ್ನು ಸರಿಯಾದಂಥ ದಾರಿಗೆ ಮಗು ತನ್ನ ಕೆಲಸಕ್ಕಾಗಿ ಅಂದರೆ ತಾಯಿ ತನ್ನ ವೃತ್ತಿ ಧರ್ಮದಲ್ಲೋ ಏನೋ ಒಂದು ಕೆಲಸ ಕಾರ್ಯಗಳಾಗಲಿ, ತಾನು ಮಾಡ್ತಕ್ಕಂಥ ಅಡಿಗೆ ಮನೆಯಲ್ಲೋ ಹೊರಗಡೆನೋ ಎಲ್ಲೋ ಏನೋ ಕೆಲಸ ಮಾಡಬೇಕಾದ್ರೂ ತನ್ನ ಮಗುನ ಸುಸಜ್ಜಿತವಾದಂಥ ಸ್ಥಳದಲ್ಲಿ, ಒಳ್ಳೆಯ ಸ್ಥಳದಲ್ಲಿ, ಒಳ್ಳೆಯ ಜಾಗದಲ್ಲಿ ಒಂದು ಬೆಡ್ಶೀಟು ಏನೋ ಒಂದು ಹಾಸಿ ಅದರ ಮೇಲೆ ಮಲಗಿಸಿ ಪಕ್ಕಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾಳೆ. ಅಲ್ಲೂ ಸಹಿತ ತನ್ನ ಕಂದಮ್ಮನ್ನ ಅಷ್ಟು ಜಾಗೃತತೆಯಾಗಿ ನೋಡ್ಕೋತಾಳೆ. ಆದರೆ ನಾವು ಪಾಠ ಹೇಳ್ತಕ್ಕಂಥವರು ಸಹಿತ ಮೊದಲನೇದಾಗಿ ತಾಯಿನೇ ಗುರು, ಎರಡನೇದು ತಂದೆ, ಮೂರನೇದು ಗುರುಗಳು. ಆದರೆ ಇವತ್ತು ಗುರು ಪೌರ್ಣಮಿ, ನಾವು ಯಾವ ಗುರುವಿಗೆ ನಮಸ್ಕಾರ ಮಾಡಬೇಕು? ಜನ್ಮ ಕೊಟ್ಟ ತಾಯಿಯ ಪಾದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಅದೇ ಮೊದಲನೇ ಗುರು. ಆ ತಾಯಿನ ಆದ್ಯತೆ, ಆ ತಾಯಿಯನ್ನು ಸ್ಮರಿಸ್ತಕ್ಕಂಥದ್ದು, ತಾಯಿನ ತೃಪ್ತಿಪಡಿಸ್ತಕ್ಕಂಥದ್ದು. ಇವತ್ತು ತಾಯಿಯ ಮನಸ್ಸನ್ನು ಸಂತೋಷಪಡಿಸಲಿಕ್ಕಾಗಿ ನಾವೆಲ್ಲ ಏನು ಶ್ರಮ ಪಡ್ತೀವಿ, ಖಂಡಿತ ನಮಗೆ ಒಳ ಕೂತಿರ್ತಕ್ಕಂತಹ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ ಸಿಗುತ್ತೆ. ಜಗದ್ವಡೆಯನಾಗಿರ್ತಕ್ಕಂಥ ಶ್ರೀನಿವಾಸ ಸೃಷ್ಟಿನೇ ಅವಂದು. ಆದರೆ ಅವರ ತಾಯಿಗೆ ಆತ ನಮಸ್ಕಾರ ಮಾಡ್ತಿದ್ದ. ಅವರ ತಾಯಿಗೆ ನಮಸ್ಕಾರ ಮಾಡಿದ್ರಿಂದಲೇ ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನಿಗೂ ಇವತ್ತಿನ ದಿವಸ ಬೆಳಿಗ್ಗೆ ಮಧ್ಯಾಹ್ನ ತ್ರಿಕಾಲದಲ್ಲಿ ಅನ್ನಪ್ರಸಾದವನ್ನ ಅವರ ತಾಯಿನೇ, ಸ್ವತಃ ತಾಯಿನೇ ಮುಂದೆ ನಿಂತು ಆತನ ಏನಾಗ್ತಿದೆ, ಏನು ಅಡಿಗೆ ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ ಕುಕಳಾದೇವಿ ಕಳಿಸ್ಕೊಡ್ತಾ ಇದ್ದಾಳೆ. ಇದು ನೋಡಿದ್ದೀರಾ ತಿರುಪತಿಯಲ್ಲಿ? ತಿರುಪತಿಗೆ ಹೋದರೆ ಸುಮ್ಮನೆ ಶ್ರೀನಿವಾಸನ ನೋಡ್ಕೊಂಬರೋದಲ್ಲ. ತಿರುಪತಿಯಲ್ಲಿ ತಯಾರಾಗ್ತಾ ಇರ್ತಕ್ಕಂಥ ಪ್ರಸಾದವನ್ನ ಮೊದಲು ಯಾರು ನೋಡ್ತಿದ್ದಾರೆ, ಆ ಪ್ರಸಾದವನ್ನ ಯಾರು ನೋಡಿ, ಯಾರು ಟೆಸ್ಟ್ ಮಾಡಿ ಒಳಗೆ ಕಳಿಸ್ತಾ ಇದ್ದಾರೆ ಅಂತ ನೋಡೋದನ್ನ ನೀವು ನೋಡ್ಬೇಕು. ಸುಮ್ಮನೆ ತಿರುಪತಿಗೆ ಹೋದ್ವಿ, ಶ್ರೀನಿವಾಸನ್ ನೋಡಿದ್ವಿ, ಓಡ್ ಬಂದ್ವಿ ಅಂದ್ರೆ ಅದಲ್ಲ. ತಿರುಪತಿ ಪಾಕಶಾಲೆಯ ಮುಂಭಾಗದಲ್ಲಿ ತಾಯಿ ಕೂತಿದ್ದು ಅಲ್ಲಿ ಏನ್ ತಯಾರಾಗ್ತಾ ಇದೆ, ಏನ್ ಪದಾರ್ಥ ಆಗ್ತಾ ಇದೆ, ಪೊಂಗಲ್ಲಾಗ್ಲಿ ಮೊಸರನ್ನಾಗ್ಲಿ ಅದಕ್ಕೆ ಏನ್ ದ್ರವ್ಯಗಳನ್ನು ಹಾಕ್ತಿದ್ದಾರೆ, ಇವೆಲ್ಲವನ್ನು ಸಹಿತ ತಾಯಿ ಕುಕಳಾದೇವಿ ನೋಡ್ತಾ ಇದ್ದಾಳೆ. ಅಲ್ಲಿ ನೋಡಿ ತದನಂತರ ಒಳಗಡೆ ಶ್ರೀನಿವಾಸನ ಕಳಿಸೋದು ನೈವೇದ್ಯ. ನೋಡಿ ಹೇಗಿದೆ. ಮಗ ಶ್ರೀನಿವಾಸ ಜಗದೊಡೆಯ, ಜಗತ್ತನ್ನೇ ಆಟ ಆಡಿಸ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವ ಪ್ರಿಯ. ಅಂತ ಶ್ರೀನಿವಾಸನಿಗೆ ನೈವೇದ್ಯ ತಾಯಿ ಒಪ್ಪಿದ್ರೆ ಮಾತ್ರ. ಅಲ್ಲಿಗೆ ತಾಯಿಯ ಸ್ಥಾನ ಎಷ್ಟು ದೊಡ್ಡದು. ಅಂತಹ ತಾಯಿಗೆ ಇವತ್ತು ನಮನ. ಗುರುಪೌರ್ಣಮಿಯ ವಿಶೇಷ ಏನಪ್ಪಾ ಅಂದ್ರೆ ಜನ್ಮ ಕೊಟ್ಟ ತಾಯಿಗೆ ನಮಸ್ಕಾರ ಮಾಡೋದೇ ಗುರುಪೌರ್ಣಮಿ ವಿಶೇಷ. ಇವತ್ತು ನಾನು ಇದನ್ನು ತಿಳ್ಕೊಂಡಿದ್ದೇನೆ. ಬೆಳಗ್ಗೆಯಿಂದ ನಾನು ಎಲ್ಲಿ ಯಾರಿಗೆ ಹೇಳಿದ್ರು ಇದನ್ನೇ ಮಾಡಿ ಅಂತ ಹೇಳ್ತಿದ್ದೇನೆ.
ಯಾಕೆಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಪ್ರತಿಯೊಂದು ಸಹಿತ ಸತ್ಯವಾಗಿರ್ತಕ್ಕಂಥದ್ದು. ಸತ್ಯವನ್ನು ಸತ್ಯವಾಗಿ ತಿಳಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಗುರು ಪೌರ್ಣಮಿನಲ್ಲಿ ಗುರುಗಳ ನಮಸ್ಕಾರಕ್ಕಿಂತ ಮುಂಚಿತವಾಗಿ ತಾಯಿಯ ನಮಸ್ಕಾರ. ತಾಯಿಯನ್ನು ಮನಸ್ಸಲ್ಲಿ ಪ್ರಾರ್ಥಿಸಬೇಕು, ಗುರುಗಳ ಆಸ್ಥಾನಕ್ಕೆ ಬಂದು ಗುರುಗಳನ್ನು ಪ್ರಾರ್ಥಿಸಬೇಕು. ಆಗಲೇ ನಮ್ಮ ಜೀವನಕ್ಕೆ ದಾರಿಯಾಗುವಂಥದ್ದು. ಇಂತಹ ವಿಶೇಷವಾದಂತಹ ಶಕ್ತಿಯುತವಾದಂತಹ ಆಲಯ, ಎಲ್ಲ ದೇವತೆಗಳನ್ನು ಏಕಕಾಲದಲ್ಲಿ ಇಲ್ಲಿ ಬಂದರೆ ನೋಡ್ಬೋದು. ಆ ಕಡೆ ಹರಿಹರೇಶ್ವರರು, ಆ ಕಡೆ ಹರಿ, ಆ ಕಡೆ ಶಿವ. ಈ ಕಡೆ ವಿಷ್ಣು ನೋಡ್ತೀವಿ, ಆ ಕಡೆ ಶಿವನ್ ನೋಡ್ತೀವಿ. ಕೈಲಾಸನಾಥ ಆ ಕಡೆ, ವೈಕುಂಠಪತಿ ಈ ಕಡೆ. ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಗುರುವು ಈ ಕಡೆ. ಹಾಗೆ ತಾಯಿ ಪದ್ಮಾವತಿ, ಆ ಭಾಗದಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ, ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ. ಇಲ್ಲಿ ಒಂದಲ್ಲ ಎರಡಲ್ಲ, ಆದಿತ್ಯಾದಿ ನವಗ್ರಹಗಳ ಸಮೇತ ಲಕ್ಷ್ಮೀನಾರಾಯಣರ ಸಹಿತ ಇಲ್ಲಿದ್ದಾರೆ. ಅಂದರೆ ಈ ಒಂದು ಕ್ಷೇತ್ರ ಹಿಂದೆ ಏನಾಗಬೇಕಿತ್ತೋ, ಈ ಕ್ಷೇತ್ರಕ್ಕೆ ಯಾರ್ಯಾರು ಅಪೇಕ್ಷೆ ಪಟ್ಟಿದ್ರೋ, ಯಾಕೆಂದರೆ ಇಷ್ಟಗಲ ಭೂಮಿ ಇವತ್ತು ಯಾರೊಬ್ಬರು ಸ್ವಂತ ಆಗತ್ತೆ ಅಂದರೆ ಮೊಚ್ಚು, ಗಡಾರಿ, ಕುಡ್ಲಿ ಇಂಥವನ್ನೆಲ್ಲ ಇಟ್ಕೊಂಡು ಓಡಾಡ್ತಾರೆ ಅಲ್ವಾ. ಆದರೆ ಈ ಸ್ಥಳ ಇವತ್ತು ದೇವರಿಗೆ ಅಂತ ಸೀಮಿತವಾಗಿ, ಇದು ಭಗವಂತನಿಗೆ ಅಂತ ಸೀಮಿತವಾಗಿಟ್ಟು ಇಲ್ಲಿಷ್ಟೆಲ್ಲ ದೇವಾಲಯಗಳನ್ನು ಮಾಡಿ ಶ್ರಮಪಟ್ಟು ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಡ್ತಾ ಇರತಕ್ಕಂಥ ಈ ಟ್ರಸ್ಟಿನ ಸಮಸ್ತರಿಗೂ ಸಹಿತ ನಿಮ್ಮೆಲ್ಲರ ಸಹಕಾರ ಇರಲಿ. ಇದೇ ಥರ ಭಗವಂತನ ಸೇವೆ ನಡೀತಾ ಇರಲಿ. ಪ್ರತಿ ವರ್ಷದ ಗುರು ಪೌರ್ಣಮಿಗೆ ಮತ್ತಷ್ಟು ಮಗದಷ್ಟು ಅನ್ನೋ ಥರ ಈ ಭಾಗದ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಇಲ್ಲಿ ಸೇರಿ ಭಗವಂತನ ಆಶೀರ್ವಾದ ತಗೊಳ್ಳಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸ್ತೇನೆ. ಗುರುಜಿ, ಬಹುಶಃ ಎಲ್ಲರೂ ಕಾಯ್ತಿರ್ತಾರೆ, ಇದೇನಪ್ಪ ಗುರುಜಿ ಅವರು ಇವತ್ತು ರಾಶಿಗೆ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರು ಅಂತ. ಮಿಥುನ ರಾಶಿಯಿಂದ ತಿಳಿಸ್ಕೊಡಿ ಗುರುಜಿ. ಇಲ್ಲ, ಆ ಸಮಯದೊಳಗೆ ಆ ರಾಶಿ ಫಲಗಳು ತಿಳಿಸ್ತೀವಿ. ಯಾಕೆಂದರೆ ಯಾರಿಗೂ ತೊಂದರೆ ಆಗಬಾರ್ದು. ಬಾಬಾರವರ ದರ್ಶನ ಆಯಿತು, ತಾಯಿಯೇ ಮೊದಲ ಗುರು ಅಂತಕ್ಕಂಥ ತಿಳ್ಕೊಂಡಾಯಿತು. ಇನ್ನು ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ ಮತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಆಶೀರ್ವಾದ ನಿಮಗಿದೆ. ಇವತ್ತಿನ ದಿವಸ ದೇವಿನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ನಿಧಾನವಾಗಿ ನಿಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ. ಖಂಡಿತ ಒಳ್ಳೆಯ ಯಶಸ್ಸು ನಿಮಗಿದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುಚಂದ್ರ ಯೋಗ ಇದೆ. ಕರ್ಕಾಟಕ ರಾಶಿ ಇನ್ನು ಮುಂದೆ ರಾಹುಕೇತುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಬದಲಾವುದರಿಂದ ಕರ್ಕಾಟಕ ರಾಶಿಯವರಲ್ಲೂ ಸಾಕಷ್ಟು ಬದಲಾವಣೆ ಇದೆ. ಲಾಭ ಅಂತಕ್ಕಂಥದ್ದಿದ್ರೂ ಅದು ನಷ್ಟವಾಗ್ತಿರುತ್ತೆ. ಆದರೆ ನಷ್ಟ ಅಂತ ಅಂದ್ಕೊಂಡಿದ್ದು ಲಾಭವಾಗುತ್ತೆ. ಯಾವುದಾಗಲ್ವೋ ಅದಾಗ್ತಾ ಇರುತ್ತೆ. ಆಗಬೇಕು ಅಂತ ಹೊಡೆದಾಡ್ತಕ್ಕಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ. ಒಟ್ಟು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಭವಿಷ್ಯ ಹೇಳಬೇಕಂದ್ರೆ ಲಾಭದಾಯಕವಾಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ತನಕ ಸ್ವಲ್ಪ ಮಟ್ಟಿಗೆ ಹಾಗೂ ಹೀಗೂ ಇದ್ದರೂ ಕೆಲಸಗಳನ್ನು ತೂಗಿಸ್ತೀರಿ. ಹಾಗೆ ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಳಿ. ಯಾವುದೇ ವಿಚಾರನೂ ತಲೆಗೆ ಹಾಕ್ಕೋಬೇಡಿ. ಯಾರು ಏನೇ ಮಾತಾಡಿದ್ರೂ ನಿಮ್ಮ ನಡೆ, ನಿಮ್ಮ ನಡವಳಿಕೆ, ನಿಮ್ಮ ಹೋಗ್ತಕ್ಕಂಥ ದಾರಿ, ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಚ್ಚುಕಟ್ಟಾಗಿರಲಿ. ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟಿಂದ ಸಾಕಷ್ಟು ಹಿಂಸೆ ಪಡ್ತೀರಿ. ಯಾರನ್ನಾದ್ರೂ ಯಾವುದಾದ್ರು ವಸ್ತುಗಳನ್ನು ಅಪೇಕ್ಷೆ ಪಟ್ಟಿದ್ರೆ ಆ ವಸ್ತು ನಿಮ್ಮ ಕೈ ಸೇರೋ ತನಕ ನೀವು ಬಹಳ ನೋವು ಪಡಬೇಕಾಗತ್ತೆ. ಜೊತೆಗೆ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಮನೆ ತನಕ ಕರೆಸಿ ಇಲ್ಲ ಅಂತ ವಾಪಸ್ ಕಳಿಸುವಂತಹ ಜನನೇ ಸಾಕಷ್ಟು ಜನ ಆಗ್ತಾರೆ. ಏನೇ ಆದರೂ ಇನ್ನೊಬ್ಬರ ಹತ್ರ ಅಂಗಲಾಚತಕ್ಕಂಥದ್ದು, ಇನ್ನೊಬ್ಬರನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು, ನಿಮ್ಮಲ್ಲಿ ಇಲ್ಲದಂಥ ವಸ್ತುನ ಮತ್ತೊಬ್ಬರ ಹತ್ರ ಇರುವಾಗ ಅವ್ರ ಹತ್ರ ನೀವು ಆ ವಸ್ತುನ ಹೇಗಾದ್ರೂ ಮಾಡಿ ತಗೋಬೇಕು, ಹೇಗಾದ್ರೂ ಮಾಡಿ ತರಬೇಕು ಅಂತಕ್ಕಂಥ ಆಸೆ ಬೆಳ್ತಕ್ಕಂಥದ್ದು ಇವತ್ತಿನ ಕಾಲ ಧರ್ಮಕ್ಕೆ ಅದು ಸಮಂಜಸ ಅಲ್ಲ. ಆದರೂ ಯೋಚನೆ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದ್ರಲ್ಲಿ ಬಹಳ ಅರ್ಥ ಇದೆ. ಅತಿಯಾದಂಥ ಸಾಲ, ಅತಿಯಾಗಿ ಆಸೆ ಬೀಳ್ತಕ್ಕಂಥದ್ದು, ಆಸೆಗೆ ಕೊನೆ ಇಲ್ಲ. ಆದರೆ ಆಸೆ ಹಿಂದೆ ನಿಮ್ಮ ದುಃಖ ಇದೆ, ಕಣ್ಣೀರಿದೆ, ಜೊತೆಗೆ ಸಮಸ್ಯೆ ಅಂತಕ್ಕಂಥದ್ದನ್ನು ಹೆಗಲ ಮೇಲೆ ಹಾಕ್ಕೋಬೇಕಾಗತ್ತೆ. ಸಾಧ್ಯವಾದಷ್ಟು ಆಲೋಚನೆ ಮಾಡಿ ಒಳ್ಳೆಯ ಸನ್ಮಾರ್ಗದ ಥರ ನಡೆರಿ. ಸಿಂಹರಾಶಿಯವರ ಫಲ ಮತ್ತಷ್ಟು ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಜೀವನ. ಇವತ್ತಿನ ದಿವಸ ಹೆಜ್ಜೆಜ್ಜೆಗೂ ಶತ್ರುಗಳಿದ್ದಾರೆ. ಈ ಶತ್ರುಗಳು ಅಂದಾಗ
ಒಮ್ಮೆ ಜ್ಞಾಪಕ, ನಿನ್ನೆ ಕಾರ್ಯಕ್ರಮದಲ್ಲಿ ನಿಂತಿರ್ತಕ್ಕಂಥ ವಿಚಾರ ಇವತ್ತು ತಿಳಿಸ್ಕೊಡ್ತೀನಿ. ಆದರೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾತಕ್ಕೆ ಈ ಬಾಧೆ ಇವತ್ತಿದೆ ಅಂದರೆ ಬುಧ ಮತ್ತು ಶುಕ್ರ ಇರ್ತಕ್ಕಂಥದ್ದು ಮತ್ತು ರಾಹು ಇರತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಇವತ್ತಿನ ದಿವಸ ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ. ನೀವು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಹೆಸರುಬೇಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಹೆಸರುಬೇಳೆ, ಅಕ್ಕಿಯನ್ನು ಆಗ್ನೇಯದಲ್ಲಿ ಹಾಕಬೇಕು, ಹೆಸರುಬೇಳೆನ ಈಶಾನ್ಯದಲ್ಲಿ ಹಾಕಬೇಕು. ಈ ಪ್ರಕಾರವಾಗಿ ನೀವು ಅದನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ದೋಷ ದೂರ ಆಗುತ್ತೆ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಷ್ಠಾನ ಮಾಡಿ ಅಂದರೆ ಸ್ವಂತ ಜ್ಞಾನದಿಂದ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ, ಜೊತೆಗೆ ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ ನಿಮ್ಮ ನಾಲಿಗೆಗೆ ಒಂದು ಹಿಡ್ತಾ ಇರಲಿ. ನಿಮಗೆ ಕೋಪ ಇದೆ, ಅಧಿಕವಾದಂಥ ಕೋಪ, ಕೆಲಸ ಆಗ್ತಿಲ್ಲ ಅಂತಕ್ಕಂತಹ ಆಕ್ರೋಶ, ಯಾರೊಬ್ಬ ವ್ಯಕ್ತಿ ನೋಡಿದ್ರು ನಾನು ಯಾಕೆ ಮಾತಾಡಬೇಕು, ಯಾಕೆ ಸೌಮ್ಯವಾಗಿರಬೇಕು, ನನ್ನ ಮಾತು ನಾನು ಯಾಕೆ ತಾಮಸದಿಂದ ತಾಳ್ಮೆಯಿಂದ ಹೋಗಬೇಕು, ಈ ಪ್ರಕಾರವಾಗಿ ಹಲವಾರು ಥರ ಆಲೋಚನೆಗಳಾಗತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ, ನಿಮ್ಮ ಒಳಗಿರ್ತಕ್ಕಂತಹ ನೋವು ಇನ್ನೊಬ್ಬರು ಗೊತ್ತಾಗಬಾರ್ದು. ನೀವು ಕಷ್ಟದಲ್ಲಿದ್ದೀರಿ ಅಂತ ಗೊತ್ತಾದರೆ ಮತ್ತಷ್ಟು ತಲೆ ಮೇಲೆ ಬಂಡೆ ಹಾಕ್ತಾರೆ. ಜೋಪಾನ, ತುಲಾರಾಶಿಯವರು ನಗನಗ್ತಾ ಇರಿ. ಏನೇ ಸಮಸ್ಯೆ ಬಂದರೂ ನಗುಮುಖದಲ್ಲಿ ಅದನ್ನು ಹೆದರಿಸಿ, ಮತ್ತಷ್ಟು ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸುಖ ಸಂತೋಷದಿಂದ ನೆಮ್ಮದಿಯುತವಾಗಿ ನೀವು ಮಾಡ್ತಕ್ಕಂತಹ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳಿ. ಇವತ್ತು ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಕೈ ಹಾಕಿದ್ರು, ಯಾವುದೇ ಕೆಲಸ ಕೈ ಹಾಕಿದ್ರು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥ ದಿನ. ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ, ಮಾಡ್ತಕ್ಕಂಥ ಕೆಲಸಗಳಲ್ಲೂ ಯಶಸ್ಸು, ಜೊತೆಗೆ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಭಗವಂತನ ಪ್ರಾರ್ಥನೆ ಮಾಡಿ ಅಚ್ಚುಕಟ್ಟಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ದಾನ ಧರ್ಮ ಅಂತ ಮಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ದಿರ, ಇನ್ನೊಬ್ಬರಿಗೆ ಸಂತೋಷವನ್ನು ಸಾಧ್ಯವಾದಷ್ಟು ನೀವು ಆಹಾರವನ್ನು ತೆಗೆದುಕೊಳ್ಳುವಕ್ಕೆ ಮುನ್ನ ಮತ್ತೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ, ಇನ್ನೊಬ್ಬರಿಗೆ ಇಷ್ಟು ಆಹಾರವನ್ನು ಹಾಕಿ ಅನ್ನದಾನ ಮಾಡಿ ನಂತರ ನೀವು ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುನ್ನಡೆ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಯಾವ ನಿಮ್ಮ ಮೇಲಧಿಕಾರಿಗಳಿಂದ ಏನೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಿದ್ರು, ಇನ್ನು ಮುಂದಿನ ದಿನಗಳಲ್ಲಿ ಹೂವಿನ ಸರ ಎತ್ತದಷ್ಟು ಈಸಿಯಾಗಿ ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಆದರೆ ನೀವು ಮಾಡ್ತಕ್ಕಂತಹ ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಗವಂತನ ನೋಡ್ತಕ್ಕಂಥದ್ದು, ಕಾಯಕವೇ ಕೈಲಾಸ. ಅಂತಹ ಕಾಯಕವನ್ನು ನೀವು ಮಾಡ್ತಕ್ಕಂತಹ ಇಂಥ ದೊಡ್ಡ ಕೆಲಸ ಇರಲಿ, ಸಣ್ಣ ಕೆಲಸ ಇರಲಿ, ಚಿಕ್ಕ ಕೆಲಸ ಇರಲಿ, ಅನ್ಯಾಯ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು. ಈ ಅನ್ಯಾಯ ಕಳ್ಳತನ ಎರಡನ್ನು ದೂರ ಇಟ್ಟು ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಸಣ್ಣ ಕೆಲಸ ಆದರೂ ಆ ಕೆಲಸವನ್ನು ಗೌರವಿಸಿ, ಆ ಕೆಲಸದಿಂದಲೇ ಅನ್ನ ತಿಂತಿದ್ದೀವಿ ಅಂತೇಳಿ ಫಸ್ಟು ಕೆಲಸ ಮಾಡ್ತಕ್ಕಂತಹ ವೃತ್ತಿ ಧರ್ಮಕ್ಕೆ ನಾವು ನಮಸ್ಕರಿಸಿ ಜವಾಬ್ದಾರಿಯುತವಾಗಿ ನಡೆದಿದ್ದೇ ಆದರೆ ಇವತ್ತಿನ ದಿವಸ ಮತ್ತಷ್ಟು ಅನುಕೂಲನ ತಾವು ಪಡೆಯಬಹುದು. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ, ಅಧಿಕವಾದಂತಹ ಸೊಂಟ ನೋವು ಅಥವಾ ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು ಅಥವಾ ಮೊಣಕೈ ಮತ್ತು ಕಾಲಿನ ಹೆಬ್ಬೆರಳು ನೋವು ಬರ್ತಕ್ಕಂಥದ್ದು, ಏನೇ ಆದರೂ ಆರೋಗ್ಯದಲ್ಲಿ ಅಷ್ಟು ಸಮಂಜಸ ಅಲ್ಲ. ಮಕರ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಜೊತೆಗೆ ಶೀತವಾಗ್ತಕ್ಕಂಥದ್ದು, ಶೀತ ಬಾಧೆಯಿಂದ ನರಳತಕ್ಕಂಥದ್ದು, ಅರ್ಧ ತಲೆನೋವು, ನೆಗಡಿ, ಉಸಿರಾಟದಲ್ಲಿ ತೊಂದರೆ, ಎದೆ ನೋವು ಬರ್ತಕ್ಕಂಥದ್ದು ಅಥವಾ ಎದೆಯಲ್ಲಿ ಕಫ ಜಾಸ್ತಿ ಆಗಿ ಉಸಿರಾಟಕ್ಕೆ ಬಹಳ ತೊಂದರೆ ಆಗುವಂಥದ್ದು, ಏನನ್ನ ಆಹಾರಗಳನ್ನು ತಿಂದರೂ ಯಾವುದು ರುಚಿಕರಿಸದೇ ಇರತಕ್ಕಂಥದ್ದು, ಇಂತಹ ಸಮಸ್ಯೆಗಳು ಮಕರ ರಾಶಿಯವರಿಗೆ ಬಾಧಿಸಬಹುದು. ಇವತ್ತಿನ ದಿವಸ ಶನೇಶ್ವರನ ಆರಾಧನೆ ಮಾಡಿ. ಶನ್ನೋ ದೇವೀರವಿಷ್ಠಯ ಆಪೋ ಭವಂತು ಭೀತೇಂ ಶಯ್ಯೋರ್ವಿಶ್ರವಂತರಃ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ವರನ ಆರಾಧನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕನೂ ಇದೆ, ಅಷ್ಟೇ ಜಯಬೇರೇನೂ ಬಾಧಿಸ್ತೀರಿ. ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲಸನ ಅರ್ಥಗರ್ಭಿತವಾಗಿ ಮಾಡಿ. ಜೊತೆಗೆ ಏನೇ ಇದ್ರೂ ಸಹಿತ ಗುರುಗಳ ಆಶೀರ್ವಾದ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅನ್ನೋದಕ್ಕಿಂತ ನನಗಿನ ಮೇಲೊಬ್ಬರಿದ್ದಾರೆ, ಅವರಂತೆ ನಾವು ನಡೀಬೇಕು, ಅವರ ಆಶೀರ್ವಾದದಂತೆ ನಾವು ಇರಬೇಕು ಅಂತಕ್ಕಂಥ ಮನಸ್ಸನ್ನು ಪ್ರತಿಯೊಬ್ಬರು ತಂದುಕೊಳ್ಬೇಕು. ಇವತ್ತಿನ ದಿವಸ ಯಾರು ತಲೆ ಬಗ್ಗಿಸಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೋ ಅವರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಇದೆ, ಭಗವತಿಯ ಸಂಪೂರ್ಣ ಅನುಗ್ರಹ ಇದೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ರಾಹುಗ್ರಹನ ಪ್ರಾರ್ಥನೆ ಮಾಡಿ. ಕಯಾನಶ್ಚಿತ್ರ ಆಭೋ ಧೂತಿ ಸದಾವೃತ ಸಕಾ ಕಯಾಸಧಿಷ್ಠಯಾವೃತ, ಹಾಗೆ ರಾಹುಕೇತುಗಳನ್ನು ಪ್ರಾರ್ಥನೆ ಮಾಡೋದು ಸಹಿತ
ಇವತ್ತಿನ ದಿವಸ ಮರಿಬಾರದು. ರಾಹುಕೇತುಗಳನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ನರಸಿಂಹನ ದರ್ಶನವೇ ಎಷ್ಟೋ ಪಾಪಗಳನ್ನು ದೂರ ಮಾಡುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ನರಸಿಂಹನ ಸಾನ್ನಿಧ್ಯಕ್ಕೆ ಹೋಗಿ ಕೆಂಪು ಕಲ್ಸಕ್ಕರೆ ಆಗಲಿ ಜೇನುತುಪ್ಪ ಆಗಲಿ, ಕೆಂಪು ಕಲ್ಸಕ್ಕರೆ ಅಥವಾ ಜೇನುತುಪ್ಪ ಇದನ್ನ ಸ್ವಾಮಿಗೆ ನೈವೇದ್ಯ ಕೊಡಬೇಕು. ನೈವೇದ್ಯ ಕೊಟ್ಟು ಆ ನೈವೇದ್ಯದ ಪ್ರಸಾದವನ್ನ ನೀವು ತೆಗೆದುಕೊಂಡು ನೀವು ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಪರಿಸರದಲ್ಲಿರ್ತಕ್ಕಂಥ 10 ಜನಕ್ಕೆ ನಿಮ್ಮ ಹಸ್ತದಿಂದ ಪ್ರಸಾದವನ್ನ ನೀವು ಹಂಚಿದ್ದೇ ಆದರೆ ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಮುನ್ನಡೆ ಇರುತ್ತೆ. ಒಳ್ಳೇದಾಗಲಿ. ಇದೇನಪ್ಪಾ ದಿವ್ಯನ್ ಕೈಲಿರೋದು ಅನ್ಕೊಳ್ತಾ ಇದ್ದೀರಾ? ಗುರುಜಿ ನಿಮ್ಗೋಸ್ಕರ ವನಸಿರಿಗಳನ್ನ ಕಳಿಸಿದ್ದಾರೆ. ನನ್ನ ಹೆಸರು ಹೇಳಬೇಡಿ, ಆನೇಕಲ್ಲಿಂದ ಅಷ್ಟೇ ಅಂತ ತಿಳಿಸಿ ಅಂತೀರಾ. ಜೊತೆಗೆ ಪ್ರಸಾದ ಇದೆ, ಮತ್ತೇನೋ ನಿಮ್ಗೆ ಅಂತ ಒಂದು ಗಿಫ್ಟ್ ಕೂಡ ಕಳಿಸಿರ. ನೀವೇ ನೋಡಿ ಗುರುಜಿ. ಅಭಿಮಾನಿ ದೇವರುಗಳು, ಯಾವ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇಂಥವನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದಂತೂ ಸಂತೋಷ, ಪ್ರಸಾದವನ್ನು ಕಳಿಸಿರುವಂತಹದ್ದು. ಅದು ಬಂದು ಗುರುವಾರನೇ ತಲುಪೋದು ಮತ್ತೊಂದು ವಿಶೇಷ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪ್ರಸಾದ ನೀವು ನೋಡಿ ಆನಂದಿಸಿ, ನಾನು ಸ್ಪರ್ಶಿಸಿ ಆನಂದಿಸ್ತೇನೆ. ಪ್ರಸಾದವನ್ನು ನಾನು ತಗೊಳ್ತೇನೆ, ನನ್ನೊಂದಿಗೆ ನೀವು ತಗೊಳ್ತಾ ಇದ್ದೀರಿ ಅಂತ ಭಾಸನ. ಯಾಕೆಂದರೆ ಮೊದಲೇ ಹೇಳಿದ್ದೆ ನನ್ನ ಕಾರ್ಯಕ್ರಮದಲ್ಲಿ ಮಾನಸ ಪೂಜೆ ಬಹಳ ವಿಶೇಷ ಅಂತ. ಹಾಗೆ ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದೀವಿ, ಗುರುಗಳು ನಮಗೂ ಪ್ರಸಾದ ಕೊಡ್ತಾ ಇದ್ದಾರೆ ಅನ್ನುವಂಥ ಮನಸ್ಥಿತಿ ನೀವು ತಂದುಕೊಂಡ್ರೆ ಖಂಡಿತ ನೀವು ಪ್ರಸಾದ ತಗೊಂಡಷ್ಟೇ ಸಮಾಧಾನ. ಯಾಕೆಂದರೆ ನೀವು ನೋಡಿ ಆನಂದಿಸಬೇಕಾದ್ದೇ ಧರ್ಮ. ಎಲ್ಲ ಧರ್ಮಸ್ಥಳದ ಪ್ರಸಾದವನ್ನು ಕಳಿಸಿದ್ದಾರೆ. ಜೊತೆಗೆ ಹಲವಾರು ಕ್ಷೇತ್ರಗಳ ಪ್ರಸಾದ, ಕುಂಕುಮ, ಭಸ್ಮ, ಲಾಡು ಎಲ್ಲ ಇದೆ, ಚೆನ್ನಾಗಿದೆ. ಜೊತೆಗೆ ಫೋಟೋನೂ ಕಳಿಸಿದ್ದಾರೆ. ಇರಲಿ ಪಾಪ, ಅವರು ಲೈನಲ್ಲಿ ಇದ್ದಾರೆ. ಈಗ ನಾವು ಮಾತಾಡ್ಸೋಣ ಗುರುಜಿ. ಖಂಡಿತಮ್ಮ, ಖಂಡಿತ. ನಮಸ್ತೆ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಗುರುಜಿಗೆ ಎಲ್ಲರೂ ಗಿಫ್ಟ್ ಕಳಿಸೋರು, ನೀವು ಗಿಫ್ಟ್ ಜೊತೆಗೆ ಪ್ರಸಾದದ ಜೊತೆಗೆ ವನಸಿರಿಗಳನ್ನ ಕೂಡ ಕಳಿಸಿದ್ದೀರಾ ಅಮ್ಮ. ತುಂಬಾ ಖುಷಿ ಅನಿಸ್ತಿದೆ. ಗುರುಜಿ ಇದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಆಗ್ಲಿ ತಾಯಿ, ಒಳ್ಳೇದಾಗ್ಲಿಮ್ಮ. ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದವನ್ನು ತಂದಿದ್ದೀರಿ. ಈ ಕಾಣ್ತಲ್ಕೊಳ್ಳೋದು ಆವಾಗ್ಲಿಂದ ಟ್ರೈ ಮಾಡ್ತಾ ಇರೋದು ಗುರುಜಿ. ಲೈನೇ ಸಿಕ್ಕಿರ್ಲಿಲ್ಲ. ಫಸ್ಟ್ ಜಿ ಕನ್ನಡ ಬರ್ತಿದ್ರಲ್ಲ ಆಗ. ಹಾ ಅದಕ್ಕೆ ಪುನಃ ಜಿ ಕನ್ನಡಗೆ ಬಂದ್ಬಿಟ್ಟಿದ್ದೇನೆ ಈಗ. ಹೌದು. ಹೇಳಮ್ಮ. ಇದು ನಮ್ಗೆ ನಮ್ಮ ಅತ್ತೆ ಮನೆಗೆ ಸ್ವಲ್ಪ ಜಮೀನ್ ತೊಂದ್ರೆ, ಜಮೀನ್ ಬಂದಿಲ್ಲ. ನಮ್ಮ ಯಜಮಾನ್ರಿಗೆ ಒಂದೀಗ 40 ವರ್ಷ ಆದ್ರೂ 20 ವರ್ಷದ್ದು ಬುದ್ಧಿ. ಆದ್ರಿಂದ ತುಂಬಾನೇ ತೊಂದ್ರೆ ಕೊಟ್ಟಿದೀವಿ ಗುರುಜಿ. ನಾವು ಹಸುಗು ಮೇಸಿ ಜೀವನ ನಡೆಸೋದು, ಕೂಲಿ ಮಾಡಿರ್ಬೇಕು. ಎಲ್ಲದಕ್ಕೂ ನಾನೇ ನೋಡ್ಕೋಬೇಕು. ಈ ವನಸಿರಿಗಳೆಲ್ಲ ಕಳಿಸಿದಿರಲ್ಲ? ಹೌದು ಗುರುಜಿ. ಗಿಡಮೂಲಿಕೆಗಳೆಲ್ಲ ಕಳಿಸಿದಿರಿ? ಹೌದು ಗುರುಜಿ. ಇದು ನಿಮ್ಮ ಪ್ರಾಂತ್ಯದಲ್ಲಿ ಇರುವಂತದ್ದಾ? ಹೌದು, ನಮ್ ಸುತ್ತಲೂ ಇದೆ, ನಮ್ಮ ಹೊಲ ಸುತ್ತಲೂ ಇದೆ ಗುರುಜಿ ಅದು. ಹೌದಾ? ಹೌದು. ಸಾಯಿಬಾಬಾ ಇದು ವಿಗ್ರಹನ ಕೊಡ್ಸಿದ್ದೀವಿ ಗುರುಜಿ. ಹೌದು, ನೋಡ್ದೆಮ್ಮ, ದರ್ಶನ ಮಾಡಿದೆ. ನೀವು ಕಳಿಸಿರ್ತಕ್ಕಂಥದ್ರಲ್ಲಿ ಮುಟ್ಟಿದ್ರೆ ಮುನಿ ಕಳಿಸಿದಿರಿ? ಹೌದು ಗುರುಜಿ. ಟಚ್ ಮಿ ನಾಟ್ ಅಂತಾರಲ್ಲ, ಅದು ಕಳಿಸಿದಿರಿ. ಇದ್ರ ಜೊತೆ ಇನ್ನೂ 2 ಬಳ್ಳಿಗಳಿದೆ. ಯಾವ್ಯಾವ್ದಿದು? ಇದು ಅಮೃತ ಬಳ್ಳಿ ಅಂತ ಹೇಳ್ಬಿಟ್ಟು ಶುಗರ್ಗೆ ತುಂಬಾ. ಅಮೃತ ಬಳ್ಳಿ ಶುಗರ್ಗೂ ಒಳ್ಳೇದು, ಮನೆ ಪ್ರಾಂತ್ಯದಲ್ಲಿ ದುಷ್ಟಶಕ್ತಿಗಳು ಬರೋದಿಲ್ಲ. ಬಹಳ ಚೆನ್ನಾಗಿದೆ, ಒಳ್ಳೇದಮ್ಮ. ಬಹಳ ಒಟ್ಟು ಆಲೋಚನೆ ಮಾಡಿ ಒಬ್ಬೊಬ್ರು ಸಹಿತ ಇಂಥವೆಲ್ಲ ಮಾಡಿ ಕಳಿಸ್ತಿರ್ತಿರಲ್ಲ, ಅದು ಬಹಳ ಸಂತೋಷ. ನಮ್ಮ ಕಾರ್ಯಕ್ರಮದಲ್ಲಿ ವನಸಿರಿಗಳ ಬಗ್ಗೆ ಸಾಕಷ್ಟು ಎಲ್ಲರೂ ತಿಳ್ಕೊಳ್ತಾ ಇದ್ದೀರಿ ಇತ್ತೀಚೆಗೆ. ಹೌದು ಗುರುಜಿ. ಈ ಅಮೃತ ಬಳ್ಳಿ ಬಹಳ ವಿಶೇಷ. ಬುಕ್ಕಲ್ಲಿ ನೋಡಿ ನಾವೆಲ್ಲ ತಿಳ್ಕೊತಾ ಇರೋದು. ನೋಡೋ ಟೈಮ್ ಸಿಗಲ್ಲ, ನಮ್ ವಿದ್ಯುತ್ ಕರೆಂಟ್ ಇರಲ್ಲ. ಬುಕ್ ಎಲ್ಲ ತರಿಸ್ಕೊಂಡಿದ್ದೀನಿ, ಅದ್ರಲ್ಲಿ ನೋಡಿ ನಾನು ತರಿಸಿರೋದು ಗುರುಜಿ. ನನ್ನ ಎಲ್ಲಾ ಬುಕ್ಸ್ ತಗೊಳ್ತಾ ಇರ್ತೀರಾ? ಹೌದು ಗುರುಜಿ. ಸಂತೋಷ ತಾಯಿ, ಒಳ್ಳೇದಾಗ್ಲಿಮ್ಮ. ಭಾಗ ಇನ್ನ 2 ಬಂದಿಲ್ಲ ಆನೆಕಲ್ಗೆ. ವನಸರಿ ಭಾಗ 2 ಬಂದಿಲ್ಲ, ಇನ್ನೆಂಕೆ ಎಲ್ಲ ಬಂದಿದೆ ಗುರುಜಿ. ಕಳಿಸ್ಕೊಡ್ತೇನೆ, ಏನ್ ಸದ್ಯದಲ್ಲಿ ಅದು ಬಿಡುಗಡೆ ಆಗತ್ತೆ. 2ನೇ ಭಾಗ ಬಂದಾಯ್ತು, ಈಗ 3ನೇ ಭಾಗಕ್ಕೆ ರೆಡಿ ಆಗ್ತಾ ಇದೆ. 3ನೇ ಭಾಗ ಸಿಕ್ಕಿದೆ ಗುರುಜಿ, 2ನೇ ಭಾಗ ಇನ್ನು ಬಂದಿಲ್ಲ ಅಂತ ಹೇಳಿದ್ರು ಅವರು. ಹೌದಾ? ಕಟ್ತೀವಮ್ಮ. ಆಗ್ಲಿ ತಾಯಿ, ಚೆನ್ನಾಗಿದೆ. ಈಗ ನಿಮ್ ಸಮಸ್ಯೆ ಹೇಳಿಮ್ಮ. ಬಾಡಿಗೆ ಮನೆ, ಮನೆ ಚೇಂಜ್ ಮಾಡ್ಬೇಕು ಅಂತ ಬೇರೆ ಮನೆ ನೋಡಿದೀವಿ. ಅದು ಪೂರ್ವದ ಬಾಗಿಲು, ಅಲ್ಗ ಹೋದ್ರೆ ಆಗುತ್ತಾ
1 ರೂಪಾಯಿ ಬಂದ್ರೆ 4 ರೂಪಾಯಿ ಖರ್ಚಿರುತ್ತೆ ಗುರುಜಿ. ನಿಮ್ಮ ಏನ್ ಸ್ವರ ಮಾಡೋದು? ತರಂಗ ಪ್ರಕಾರ ಪೂರ್ವದ ಬಾಗ್ಲು ನಿಮಗೆ ಆಗತ್ತೆ, ಆಯ್ತು. ಹಾಗೆ ಉತ್ತರದ ಬಾಗ್ಲು ಆಗತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನೀವು ಪಟ್ಟಂತ ಶ್ರಮ, ಇಲ್ಲಿವರೆಗೂ ನೀವು ಪಟ್ಟಂತ ಕಷ್ಟ, ಇನ್ನು ಮುಂದೆ ಕಷ್ಟ ಏನಿಲ್ಲ. ಇನ್ನು ಮುಂದೆ ನೀವು ಚೆನ್ನಾಗಿರ್ತೀರಿ, ನಗನಗ್ತಾ ಇರ್ತೀರಿ, ಸಂಸಾರದಲ್ಲಿ ಬಹಳಷ್ಟು ಉನ್ನತ ಸ್ಥಿತಿಯಲ್ಲಿ ಇರ್ತೀರಿ. ಯಾವುದೊಂದು ಅಸಾಧ್ಯವಾದ ಆಗ್ತಾ ಇಲ್ಲ, ನಮ್ಮ ಕೈಲಿ ಕೆಲಸ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರು ಆ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಅಂತಹ ಒಂದು ಶಕ್ತಿ ಖಂಡಿತವಾಗಲೂ ನಿಮ್ಮ ಸ್ವರತರಂಗದಲ್ಲಿ ಬಹಳ ವಿಶೇಷವಾಗಿದೆ. ಧೈರ್ಯವಾಗಿರಿ ಗುರುಜಿ. ಅಮ್ಮ. ನೀವ್ ಹೇಳ್ತಾ ಇರ್ತೀರಲ್ಲ ಹಸುಗಳಿಗೆ ಎಲ್ಲ ಪೂಜೆ ಮಾಡಿ ಅಂತ, ನಾವು ಹೊಸ ಮೇಸೇಜ್ ಜೀವನ ನಡೆಸೋದು ಗುರುಜಿ. ಹಾಗಂತ ಪೂಜೆ ಮಾಡೋದು ಬೇಡವಾ? ಅಲ್ಲ ಮಾಡ್ತೀವಿ, ಅದೆಲ್ಲ ಏನ್ ಮಾಡ್ಬೇಕೋ ಅದೆಲ್ಲ ಮಾಡ್ತೀವಿ. ಆಗ್ಲಿಮ್ಮ. ಅದಕ್ಕೆ ಕೇಳೋಣ ಅಂತ ಹೇಳ್ಬಿಟ್ಟು ನಾವ್ ಸ್ವಲ್ಪ ಜಮೀನ್ ಮಾಡ್ಬೇಕಾಯ್ತು, ಅದಾಗ್ತಾ ಇಲ್ಲ. ನಮ್ಮ ಅಮ್ಮನ ಹೆಸರಲ್ಲಿ ಇರೋದು. ಅಮ್ಮನ್ ಕೊಡ್ಬೋದಾ ಗುರುಜಿ? ಖಂಡಿತ ಅನುಕೂಲ ಆಗುತ್ತೆ, ಆಲೋಚನೆ ಮಾಡಬೇಡಿ. ನೀವು ಮಾಡ್ತಾ ಇರ್ತಕ್ಕಂಥ ಗೋ ಮಹಾಲಕ್ಷ್ಮಿ ಗೋ ಸೇವೆ ಮಾಡ್ತಾ ಇದ್ದೀರಿ, ಆ ಗೋವನ್ನ ಸಂರಕ್ಷಿಸ್ತಾ ಇದ್ದೀರಿ. ಹಾಲು ಕರ್ಕೊಂಡ ತಕ್ಷಣ, ಹಾಲು ಕರೆದು ನಾವು ಅದನ್ನ ಮಾರಾಟ ಮಾಡಿ ಅದರಿಂದ ಜೀವನ ಮಾಡಿದ ತಕ್ಷಣ ಗೋ ಸಂರಕ್ಷಣೆ ಆಗೋದಿಲ್ಲ ಅಂತಲ್ಲ. ಗೋವನ್ನ ಸಂರಕ್ಷಣೆ ಮಾಡಬೇಕು, ಗೋವಿನ ಉತ್ಪನ್ನಗಳನ್ನ ನಾವು ಪ್ರತಿಯೊಬ್ಬರು ಸಹಿತ ಎಲ್ಲರ ಕೈಗೂ ಸಿಗೋ ಥರ ಮಾಡಬೇಕು. ಹೆಚ್ಚು ಗೋ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿ ಬಹುಶಃ ಅವ್ರ ತಾಯಿ ಲೈನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಹಲೋ ಹಲೋ, ಮಾತಾಡಿಮ್ಮ. ಇವ್ರ ಹೆಸರಲ್ಲೇ ಸೈಟ್ ಇರೋದು, ಅದನ್ನ ಮಾಡ್ತಾ ಸ್ವಲ್ಪ ಜಮೀನ್ ಮಾಡ್ಬೇಕಾದ್ರು ಅದ್ರೊಳಗಡೆ ಅದಕ್ಕೆ ಬೇರೆಯವರು ಖಾತೆ ಮಾಡಿಸ್ಕೊಂಡವ್ರೆ. 4 ವರ್ಷದಿಂದ ಏನುಗಳಾಗ್ತಾ ಇದ್ದೀರಿ ಸ್ವಾಮಿ, ಅದು ಕ್ಲಿಯರೇ ಆಗ್ದು. ಒಂದ್ ಕೆಲಸ ಮಾಡಿ, ಈ ಸತಿ ಜಮೀನ್ ವಿಚಾರಕ್ಕಾಗಿ ನೀವು ಕೋರ್ಟ್ಗೆ ಹೋಗ್ತಿರೋ, ಆಫೀಸ್ಗೆ ಹೋಗ್ತಿರೋ, ಹೋಗುವಾಗ ನಿಮ್ಮ ಮನೆ ಸುತ್ತಮುತ್ತ ಎಲ್ಲರೂ ತುಂಬೆ ಗಿಡ ಇದ್ರೆ, ತುಂಬೆ ಹೂ ಬರುತ್ತೆ ಗೊತ್ತಲ್ಲ? ತುಂಬೆ ಹೂವ ತಿಳಿಯುತ್ತಲ್ವಾ? ಆ ತುಂಬೆ ಹೂ ಗಿಡ, ತುಂಬೆ ಗಿಡಕ್ಕೆ ಒಂದು 4 ನಮಸ್ಕಾರ ಮಾಡಿ. ಜೊತೆಗೆ ಒಂದಿಷ್ಟು ಮರಳ ಮಾತಂಗಿ, ಒಂದಿಷ್ಟು ಬಿಳಿ ಸಾಸಿವೆ ನಿಮ್ಮ ಮಗಳಿಗೆ ಕೊಡಿ, ನಾನು ತಿಳಿಸ್ತೇನೆ. ನೋಡಿಮ್ಮ, ಈ ಸತಿ ಕೋರ್ಟ್ ಕಚೇರಿ ಆಗಲಿ ಅಥವಾ ನೀವು ಆ ಒಂದು ಜಮೀನ್ ವಿಚಾರವಾಗಿ ತಕರಾರು ಇರತಕ್ಕಂಥ ಜಮೀನನ್ನ ಆ ವಿಚಾರವಾಗಿ ನೀವು ಆಫೀಸ್ಗಳಲ್ಲಿ ಮಾತಾಡಕ್ ಹೋಗುವಾಗ ಒಂದಿಷ್ಟು ಬಿಳಿ ಸಾಸಿವೆ, ಒಂದಿಷ್ಟು ಮರಳ ಮಾತಂಗಿ ಅದೆಲ್ಲ ತಂದಿಟ್ಕೊಂಡಿದ್ದೀವಿ ಗುರುಜಿ. ಎಲ್ಲಾರ ಮನೆಯಲ್ಲೂ ಗ್ರಂಥಿ ಅಂಗಡಿ ಇದೆ ಇವತ್ತು. ಇರ್ಲಿ, ಇದನ್ನ ಈ ಸಮಯಕ್ಕೆ ಉಪಯೋಗಿಸ್ಕೊಳ್ಳಿ, ಆಯ್ತಾ ತಾಯಿ? ಅವೆರಡು ನಿಮ್ಮ ಬಲಹಸ್ತದಲ್ಲಿ ಇಟ್ಕೊಂಡು ತುಂಬೆ ಗಿಡಕ್ಕೆ 11 ನಮಸ್ಕಾರ ಮಾಡಿ, ತದನಂತರ ನೀವು ಆಫೀಸ್ಗೆ ಹೋಗಿ. ಅಲ್ಲಿರ್ತಕ್ಕಂಥ ಆಫೀಸಲ್ಲಿ ಇರ್ತಕ್ಕಂಥ ನ್ಯಾಯಸಮ್ಮತವಾದಂತಹ ಕೆಲಸ ಖಂಡಿತಲೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಈಗ ಯಾರು ಮೊದಲನೇ ಕರೆಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾನು ಮುನಿರತ್ನಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮಲ್ಲಿಮಗನ್ಪುರದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನು ಮತ್ತೆ ನಮ್ ತಂದೆಯವ್ರ ಬಗ್ಗೆ ಕೇಳ್ಬೇಕಾಯ್ತು. ತಂದೆಯವ್ರ ಜೊತೆಯಲ್ಲೇ ಇದ್ದಾರಾ ನಿಮ್ ಪಕ್ಕದಲ್ಲೇ? ಮೇಡಮ್, ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಮೇಲೆ ಬಂದಿದೀವಿ. ಸ್ವಲ್ಪ ಜೋರಾಗಿ ಗಾಳಿ ಸದ್ ಕೇಳಿಸ್ತಾ ಇದೆ ನಮ್ಗೆ. ಸ್ಪಷ್ಟವಾಗಿರ್ಲಿ ನಿಮ್ಮ ಸ್ವರ, ಮಾತಾಡಿ. ಗುರೂಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಗೆ ತುಂಬಾ ತೊಂದ್ರೆಯಲ್ಲಿದ್ದೀವಿ. ನಂಗೆ ಕೆಲ್ಸನೂ ಆಗ್ಬೇಕಾಗಿತ್ತು, ಕೆಲ್ಸನೂ ಆಗಿಲ್ಲ. ಅಂದ್ರೆ ತುಂಬಾ ಸಾಲ ಆಗ್ಬಿಟ್ಟಿದೆ. ಅಂದ್ರೆ ಸಾಲ ಕೊಡೋರು ಈಸ್ಕೊಂಡಿರೋರು ಕೊಟ್ಟಿಲ್ಲ. ತಂದೆಗೆ ತುಂಬಾ 10 ವರ್ಷದಿಂದ ತುಂಬಾ ಕಷ್ಟದಲ್ಲಿದ್ದಾರೆ. ನಮಗೂ ತುಂಬಾ ಕಷ್ಟ, ತುಂಬಾ ನೋವಲ್ಲಿದ್ದೀರಿ ಗುರುಜಿ. ಇಲ್ಲಮ್ಮ, ನಿಮ್ಮ ನೋವು ದೂರ ಆಗುವಂತ ಕಾಲ. ಆಲೋಚನೆ ಮಾಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ನೀವು ಯಾವ ಸಮಸ್ಯೆ ನೋಡ್ತಿದ್ದೀರೋ ಆ ಸಮಸ್ಯೆಯಿಂದ ಬಹುಶಃ ಭಾದ್ರಪದ ಗಣಪತಿ ಹಬ್ಬದಷ್ಟೊಳಗಾಗಿ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹೌದಾ ಗುರುಜಿ? ತಾವು ಏನು ಓದಿದಿರಿ? ಗುರುಜಿ, ನಾನು D.Ed ಮಾಡಿದ್ದೀನಿ, ಮತ್ತೆ ಡಿಗ್ರಿ ಮಾಡಿದ್ದೀನಿ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಆಗ್ತಾನೂ ಇಲ್ಲ ಗುರುಜಿ. ಕೈಗೆ ಬರುತ್ತೆ, ಅದು ಕಳ್ದೋಗ್ತಾ ಇದೆ. ಚಿಂತೆ ಮಾಡಬೇಡಮ್ಮ. ಇಷ್ಟೆಲ್ಲ ವಿದ್ವತ್ತನ್ನು ಸಂಪಾದನೆ ಮಾಡಿರೋ ನೀನು ಯಾವುದೋ ಒಂದು ಸರ್ಕಾರಿ ಉದ್ಯೋಗದ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡು ನಿನ್ನ ಸುಂದರವಾದಂಥ ಜೀವನದನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಪ್ರಯತ್ನ ಪಡ್ತಾ ಇದೆಯಾ, ಸರ್ಕಾರಿ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಾ ಇದೆಯಾ, ಭಗವತಿ ನಿನಗೆ ಅನುಕೂಲ ಮಾಡಿಕೊಡ್ತಾಳೆ. ಆದರೆ ಅದರ ಮಧ್ಯದಲ್ಲಿ ನೀನು ಮಾಡಬೇಕಾದಂಥ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್, ಬೇರೆ ಕಾರ್ಯಕ್ರಮಗಳೇನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡು. ಯಾಕೆಂದ್ರೆ ನೀನು ಪೂರ್ಣ ವಿದ್ಯಾವಂತೆ. ನೀನು ಡಿಗ್ರಿ ಸಂಪಾದನೆ ಮಾಡಿದ್ಮೇಲೆ ನಿನ್ನಲ್ಲಿ ಸಾಕಷ್ಟು ಜ್ಞಾನ ಇದೆ. ವಿದ್ಯಾವಂತರ ಬಾಯಲ್ಲಿ ಯಾವತ್ತೂ ಕಷ್ಟ ಅನ್ನೋದು ಬರಬಾರ್ದು. ವಿದ್ಯಾವಂತರ ಬಾಯಲ್ಲಿ ಯಾವತ್ತು ಕಷ್ಟ ಅಂತ ಬರುತ್ತೋ ಆಗ ಸಮಾಜದಲ್ಲಿ ನಮ್ಮ ಬದುಕು ಬಹಳ ಕಷ್ಟ ಆಗುತ್ತೆ, ಅಲ್ವಮ್ಮ? ಯಾಕೆಂದ್ರೆ ನೀವು ಜ್ಞಾನವಂತರಿದ್ದೀರಿ. ನಿನ್ನಲ್ಲಿರ್ತಕ್ಕಂಥ ಜ್ಞಾನ 10 ಜನಕ್ಕೆ ಹಂಚಿ ಅವ್ರನ್ನು ವಿದ್ಯಾವಂತರನ್ನಾಗಿ ಮಾಡುವಂತ ಶಕ್ತಿ ನಿನ್ನಲ್ಲಿದೆ. ಚಿಂತೆ ಮಾಡಬೇಡ ತಾಯಿ. ನಿನ್ನ ಸ್ವರತರಂಗದಲ್ಲಿ ಅಮ್ಮ ಹೇಳಿ.
ನೀವು ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನ್ ಕಾಲ್ ಮಾಡ್ತಾನೆ ಇದ್ದೀನಿ ಗುರುಜಿ. ಇದು ನಮ್ಮ ಅದೃಷ್ಟ ಅನ್ಕೊಬೇಕು ಸಿಕ್ಕಿರೋದು. ಆದ್ರೆ ನಾವು ಜಮೀನೆಲ್ಲ ಮಾರಕ್ಕೆಲ್ಲ ಇಟ್ಟಿದೀವಿ ಗುರುಜಿ, ಆದ್ರೆ ಆಗ್ತಾನೆ ಇಲ್ಲ. ಏನೋ ಅಂತ ಇದು ನಮ್ ತಂದೆಯವ್ರು ತುಂಬಾ ಚೆನ್ನಾಗಿದ್ದಾರೆ, ಇದ್ದಕ್ಕಿದ್ದಂಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಲ್ಲ. ಅವ್ರಿಗೂ ಹುಷಾರಿಲ್ದಿರಾಗುತ್ತೆ, ನಮ್ಗೂ ಹುಷಾರಿಲ್ದಿರಾಗುತ್ತೆ, ಮನೇಲಿ ಯಾವಾಗ್ಲೂ ಜಗಳ ಒಂಥರ ತುಂಬಾನೇ ತೊಂದ್ರೆಯಲ್ಲಿದ್ದೀರಿ ಗುರುಜಿ. ನೀವು ಹೇಳ್ತಾ ಇರೋದೆಲ್ಲ ಮಾಡ್ತಾನೆ ಇದ್ದೀವಿ ಗುರುಜಿ. ಅದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಗುರುಜಿ, ಮಾಡ್ತೀವಿ. ಖಂಡಿತ ತಾಯಿ, ನಿಮ್ಮ ಪರಿಹಾರ ತಿಳಿಸ್ತೀನಿ. ನಿಮ್ಮ ಸ್ವರ್ತರಂಗ ಪ್ರಕಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಗುರುವಾರ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ತೆಂಬಿಟ್ಟು ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ಆರತಿ ಮಾಡಿ. ಹಾ ಗುರುಜಿ. ಜೊತೆಗೆ ಕಂದು ಬಣ್ಣದ ಹಸು, ಹಾ ಗುರುಜಿ. ಕಂದು ಬಣ್ಣದ ಹಸುನ ನಿಮ್ಮ ಮನೆ ಹತ್ರ ಕರೆದು ಹಾ ಅದರ 4 ಪಾದಗಳನ್ನ ತೊಳೆದು ಅದರ ಹಿಂಭಾಗದ ಬಾಲ ತೊಳೆದು, ಲಕ್ಷ್ಮಿ ವಾಸಸ್ಥಳ ಅದು, ಗೋಮೂತ್ರ ಗೋಮಯವನ್ನ ಹಾಕ್ತಕ್ಕಂಥ ಸ್ಥಳ, ಆ ಸ್ಥಳವನ್ನು ಶುದ್ಧಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ಗೋವಿಗೆ ತಿನ್ಲಿಕ್ಕೆ ಒಂದು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಜೊತೆಗೆ ಗೋವಿನ ಮೇಲೆ ಒಂದು ಶ್ವೇತ ವಸ್ತ್ರ, ಒಂದು ಬಿಳಿ ವಸ್ತ್ರವನ್ನು ಹೊದಿಸಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ. ನಿಮ್ಮ ವಾಸ್ತುವಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ. ನಿನಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ದೆ, ಶೀಘ್ರವಾಗಿ ಕೆಲಸ ಆಗುತ್ತೆ. ಜೊತೆಗೆ ನಿನ್ನ ಸ್ವರದಲ್ಲಿ ಬಹಳ ತಾಕತ್ತಿದೆ, ಒಂದು ವರ್ಚಸ್ಸಿದೆ. ಆ ತೇಜಸ್ಸಿನಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಶೀಘ್ರವಾಗಿ ನಿಮ್ಮ ಪರಿವಾರ ತುಂಬಾ ಚೆನ್ನಾಗಿರುತ್ತೆ. ನೀವೇನ್ ಕೆಲಸ ಅಂದ್ಕೊಂಡಿದ್ರು ಆ ಕೆಲಸ ಖಂಡಿತ ಆಗುತ್ತೆ. ಒಳ್ಳೇದು ತಾಯಿ. ಮುನಿರತ್ನವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಗೀತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಗೀತಾ ಅವರೇ? ಮಾಗಡಿ ರೋಡಿಂದ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ ಹಲೋ ಸ್ವಾಮೀಜಿ. ನಮಸ್ಕಾರ ತಾಯಿ, ಚೆನ್ನಾಗಿದೆಯಮ್ಮ? ಹಾ ಚೆನ್ನಾಗಿದ್ದೀನಿ ಸ್ವಾಮೀಜಿ, ನೀವು ಚೆನ್ನಾಗಿದ್ದೀರಾ ಸ್ವಾಮೀಜಿ? ಚೆನ್ನಾಗಿದ್ದೀನಮ್ಮ. ಸ್ವಾಮೀಜಿ, ನಾನು ಗೀತಾ ಅಂತ ಮಾತಾಡೋದು ಮಾಗಡಿ ರೋಡಿಂದ ಸ್ವಾಮೀಜಿ. ನಮ್ ಮನೆ ಬಂದು ದಕ್ಷಿಣ ದಿಕ್ಕಲ್ಲಿ ಬಾಗ್ಲಿದೆ ಸ್ವಾಮೀಜಿ. ಕುಬೇರನ್ ಮೂಲೆಯಲ್ಲಿ ರೂಮ್ ಇತ್ತು, ಅದನ್ನ ನಾವು ಅಂಗಡಿ ಮಾಡ್ಬೇಕಂತೇಳಿ ಅಂಗಡಿ ಮಾಡಿದೀವಿ. ಈಗ ಅಗ್ನಿ ಮೂಲೆಗೆ ರೂಮ್ ಮಾಡಿದೀವಿ. ಅದು ಮನೆ ಒಳಗೆ ಅಟ್ಯಾಚ್ ಮಾಡ್ಕೊಂಡಿಲ್ಲ, ಇನ್ನ ಅದು ಸಪರೇಟ್ ಹೊರಗಡೆ ಇತ್ತು ರೂಮು. ಅದನ್ನ ಒಳಗೆ ನಾವು ಅಟ್ಯಾಚ್ ಮಾಡ್ಕೊಂಡಿಲ್ಲ ಸ್ವಾಮೀಜಿ, ಅಟ್ಯಾಚ್ ಮಾಡ್ಕೋಬೇಕು ಅಂತ ಇದೀವಿ. ಅದರಿಂದ ಏನಾದ್ರೂ ತೊಂದ್ರೆ ಇದೆಯಾ ಅಂತ ಕೇಳ್ಬೇಕಿತ್ತು ಸ್ವಾಮೀಜಿ. ಎಲ್ಲಾರು ಅಗ್ನಿ ಮೂಲೆ ಬರುತ್ತೆ, ಅದು ಮಾಡಬೇಡಿ ಅಂತ ಹೇಳ್ತಾ ಇದಾರೆ. ನೋಡಮ್ಮ, ಅಲ್ಲಿ ನಿಖರವಾದಂತಹ ರೀತಿ ವಾಸ್ತವಿಕವಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಕ್ಕಂಥದ್ದನ್ನ ನಿಖರಪಡಿಸಿದ್ದೀರಾ? ಸ್ವಾಮೀಜಿ, ಇವಾಗ ದೇವಮೂಲೆಯಲ್ಲಿ ಅಡ್ಗೆ ಮನೆ ಇದೆ. ಹಾಗಲ್ಲಮ್ಮ, ಬೆಂಗಳೂರಿನ ನಕ್ಷೆ ಅದರಲ್ಲಿ ಹೇಳ್ಬೇಕಾದ್ರೆ ವಾಸ್ತು ನೋಡ್ಬೇಕಾದ್ರೆ ಆ ವಾಸ್ತು ಕರೆಕ್ಟ್ ಮೂಲೆಗಳನ್ನ ಫಿಕ್ಸ್ ಮಾಡ್ಬೇಕು ಫಸ್ಟ್. ಹೌದು ಸ್ವಾಮೀಜಿ, ಮೂಲೆಗಳಲ್ಲೇನೆ ಹೇಳ್ತಾ ಇರೋದು, ನಮ್ದು ಸ್ವಂತ ಮನೆನೇ ಇದು. ನೋಡಮ್ಮ, ನೀನ್ ಹೇಳ್ತಿದ್ಯಾ ಸ್ವಂತ ಮನೆ ಅಂತ, ಸ್ವಾಮೀಜಿ ನಿನಗೆ ಪಕ್ಕಾ ನಿರ್ಧಾರ ಗೊತ್ತಾ? ಸೂರ್ಯ ಈ ಕಡೆ ಹುಡ್ತಾ ಇದ್ದ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಕ್ಕಂಥದ್ರ ನಿಖರತೆ ಗೊತ್ತಾ? ಗೊತ್ತು ಸ್ವಾಮೀಜಿ. ಹೇಗೆ ನಕ್ಷೆ ನೀವು ಇದ್ರ ಕಾಂಪಸ್ ಅಲ್ಲಿ ಚೆಕ್ ಮಾಡಿದೀರಾ? ಇಲ್ಲ ಸ್ವಾಮೀಜಿ, ಕಾಂಪೋಸ್ ಅಲ್ಲೇನಿಲ್ಲ, ಇದು ಎಲ್ಲರೂ ನೋಡಿ ಹೇಳ್ತಾರಲ್ವಾ, ಹಾಗೇನೆ ಸೂರ್ಯ ಹುಟ್ಟ ಕಡೆಗೆ ಇರೋದು ಸ್ವಾಮೀಜಿ, ಮಲ್ಗಡೆ ಸೈಡ್ಗೆ ಅಗ್ನಿ ಮೂಲೆ ಅಂತ. ನಾನೊಂದು ಮಾತು ಹೇಳ್ತೀನಿ ಕೇಳ್ತಾಯಿ. ಹೇಳಿ ಸ್ವಾಮೀಜಿ. ನಾವು ಪೂರ್ವಕ್ಕೆ ಅಂದ್ರೆ ಸೂರ್ಯ ನಮ್ಮ ಮುಂಭಾಗದಲ್ಲಿದ್ದಾಗ ಪೂರ್ವ ಅಂತ ನಾವು ತಿಳ್ಕೊಳ್ತೇವೆ. ಹೌದು ಸ್ವಾಮೀಜಿ. ಆದ್ರೆ ಸೂರ್ಯ ನಮ್ಮ ಮುಂಭಾಗದಲ್ಲಿದ್ದಾಗ ನಾವು ಆಗ್ನೇಯ ಭಾಗದಲ್ಲಿ ಒಂದು ಮೂಲೆ ತಿರ್ಕೊಂಡು ನಿಂತ್ಕೊಂಡ್ರು ಸಹಿತ ಸೂರ್ಯ ನಮಗೆ ಕಾಣ್ತಾ ಇರ್ತಾನೆ. ಆಗ ಅದು ಪೂರ್ವ ಅಂತ ನಿರ್ಣಯಪಡಿಸ್ತೀವಿ. ಅದು ತಪ್ಪು, ಅದು ಹಂಗಲ್ಲ. ನಾವು ಮಾಡಬೇಕಾದ್ದು ಕಾಂಪಸ್ ತಗೊಳ್ಬೇಕು. ಅದರಲ್ಲಿ ಈ ಉತ್ತರ ಸಾಧನ ಅಂತ ಇದೆ, ಅಂದ್ರೆ ಉತ್ತರ ತೋರಿಸ್ತಕ್ಕಂಥದ್ದು ಸ್ಪಷ್ಟೀಕರಣ ಮಾಡತಕ್ಕಂಥದ್ದು ಹೇಗೆ ಅಂದ್ರೆ ಕಾಂಪಸ್ ಅಲ್ಲಿ ಉತ್ತರಾಭಿಮುಖವಾಗಿ ನಿಲ್ಲುವಂತ ಮುಳ್ಳಿದೆ, ಅದನ್ನ ತಿಳ್ಕೊಂಡು ಉತ್ತರಕ್ಕೆ ಮುಖ ಮಾಡಿ ಅಂದ್ರೆ ಉತ್ತರಾಭಿಮುಖ ಕರೆಕ್ಟ್ ಆಗಿ ಫಿಕ್ಸ್ ಆಯ್ತು ಅಂದ್ರೆ ಅದರ ಬಲಭಾಗಕ್ಕೆ ಉತ್ತರದ ಬರುತ್ತಲ್ಲ ಸ್ವಾಮೀಜಿ. ಅಮ್ಮ, ಇಲ್ಲಿ ಆಡು ಭಾಷೆಯಲ್ಲಿ ಕುಬೇರನ ಮೂಲೆ 2 ಹೇಳ್ತಾರೆ. ಒಂದು ಈಶಾನ್ಯ ಭಾಗನೂ ಕುಬೇರ ಮೂಲೆ ಅಂತಾರೆ, ಹಾಗೆ ನೈಋತ್ಯ ಮೂಲೆನೂ ಕುಬೇರ ಮೂಲೆ ಅಂತ ಹೇಳ್ತಾರೆ. ಸ್ವಾಮೀಜಿ, ನೀವ್ ಯಾವ್ದು ಹೇಳ್ತಿದ್ದೀರಿ? ನಾನು ಹೇಳ್ತಾ ಇರೋದು ಅಗ್ನಿ ಮೂಲೆ ಸ್ವಾಮೀಜಿ. ದೇವಮೂಲೆಯಿಂದ ಬಲಗಡೆ ಸೈಡ್ಗೆ, ದೇವಮೂಲೆ ಎಡಗಡೆ ಸೈಡ್ ಬರುತ್ತೆ, ಸೂರ್ಯ ಹುಟ್ಟ ಕಡೆ ತಗೊಂಡ್ರೆ. ನಾನು ಹೇಳ್ತಾ ಇರೋದು ಬಲಗಡೆ ಸೈಡ್ಗೆ ಅಗ್ನಿ ಮೂಲೆ ಅಂತ ಬರುತ್ತೆ, ಅಲ್ಲಿ ಇವಾಗ ರೂಮ್ ಅಟ್ಯಾಚ್ ಮಾಡ್ಕೋಬೇಕಂತ ಇದೀವಿ. ಇದು ಮಾಡದ ಬೇಡ ಅಂತ ಕೇಳ್ಬೇಕಿತ್ತು ಸ್ವಾಮೀಜಿ. ಅದರ ಮುಂಭಾಗಕ್ಕೆ ನೈಋತ್ಯ ಇದೆ ಅಲ್ವಾ? ಸ್ವಾಮೀಜಿ. ದಕ್ಷಿಣ ದಾಟಿ ನೈಋತ್ಯ ಇದೆ. ಆ ನೈಋತ್ಯ ಓಪನ್ ಇದೆಯಾ, ಕ್ಲೋಸ್ ಆಗಿದೆಯಾ? ಇವಾಗ ಕ್ಲೋಸ್ ಆಗಿದೆ. ಮುಂದೆ ಅದನ್ನು ಓಪನ್ ಮಾಡ್ತೀರಿ? ಸ್ವಾಮೀಜಿ, ಮುಂದೆ ನೀವು ಓಪನ್ ಮಾಡಿದ್ದೆ ಆದ್ರೆ ದಕ್ಷಿಣಕ್ಕೆ ಬಾಗಿಲಿದೆ, ದಕ್ಷಿಣದ ಬಾಗಿಲು ಈಗಿದೆ ನೋಡಿಮ್ಮ. ದಕ್ಷಿಣದ ಬಾಗಿಲಿದ್ರೆ ನಿಮ್ಮ ಎಡಭಾಗದಲ್ಲಿ ಆಗ್ನೇಯ, ಬಲಭಾಗದಲ್ಲಿ ನೈಋತ್ಯ. ಹೌದು ಸ್ವಾಮೀಜಿ, ಹೌದು ಸ್ವಾಮೀಜಿ. ಎಡಗಡೆಗೆ ಅಗ್ನಿ ಮೂಲೆದು ಬರುತ್ತೆ ಸ್ವಾಮೀಜಿ. ಆಗ್ನೇಯ ಬರುತ್ತೆ.
ನಿಮ್ಮ ಬಲಭಾಗನ ನೀವು ಓಪನ್ ಮಾಡದಿರಿದ್ರೆ ಆಗ್ನೇಯ ಒಳಗಡೆ ತಗೊಳ್ಳಿ. ಹಾ ಬಲಭಾಗ ನೀವು ಓಪನ್ ಮಾಡ್ತೀವಿ, ನೈಋತ್ಯ ಓಪನ್ ಮಾಡ್ತೀವಿ ಅಂದ್ರೆ ಆಗ್ನೇಯ ಒಳಗೆ ತೆಗೆದುಕೊಂಡ್ರೆ ಅಗ್ನಿ ಬೆಳೆಯುತ್ತೆ. ಆಗ ಮನೇಲಿ ಇರ್ತಕ್ಕಂಥ ಹಿರಿಯರು ಯಾರಿದ್ದಾರೋ ಅವ್ರ ಆರೋಗ್ಯ ಕೆಡುತ್ತೆ. ಅದ್ರ ಬಗ್ಗೆನೂ ಚಿಂತನೆ ಮಾಡ್ಬೇಕಲ್ವಮ್ಮ. ಕರೆ ಕಟ್ಟಾಯ್ತು ಅನ್ಸುತ್ತೆ. ಯಾಕೆಂದ್ರೆ ಎಲ್ಲರೂ ಏನ್ ತಿಳ್ಕೊಳ್ತಾರೆ, ಪೂರ್ವ ಇದು, ಅದರ ಬಲಭಾಗದಲ್ಲಿ ಆಗ್ನೇಯ, ಎಡಭಾಗದಲ್ಲಿ ಈಶಾನ್ಯ. ಕರೆಕ್ಟು, ನಿಖರತೆ. ಯಾಕೆಂದ್ರೆ ಜನರಲ್ ಆಗಿ ತಿಳ್ಕೊಳ್ಬೇಕಾದ ಅದೇನೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹಾಗೆ ಪೂರ್ವ ಉತ್ತರದ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಈಶಾನ್ಯ ಭಾಗ, ಪೂರ್ವ ದಕ್ಷಿಣದ ಮಧ್ಯಕ್ಕೆ ಬರ್ತಕ್ಕಂಥದ್ದು ಆಗ್ನೇಯ, ದಕ್ಷಿಣ ಪಶ್ಚಿಮದ ಮಧ್ಯದಲ್ಲಿ ಬರ್ತಕ್ಕಂಥದ್ದು ನೈಋತ್ಯ, ದಕ್ಷಿಣ ಉತ್ತರದ ಮಧ್ಯದಲ್ಲಿ ಬರ್ತಕ್ಕಂಥದ್ದು ವಾಯುವ್ಯ. ಈ ಪ್ರಕಾರ ತೆಗೆದುಕೊಂಡ್ರು ಸಹಿತ ನಿಖರವಾಗಿ ಕಾಂಪಾಸ್ ಕೈಲಿಟ್ಕೊಳ್ಬೇಕು. ಕರೆಕ್ಟಾಗಿ ಉತ್ತರ ಯಾವ ಕಡೆ ಇದೆ ತಿಳ್ಕೊಳ್ಬೇಕು. ಒಂದು ಸ್ಕ್ವೇರ್ ಫೀಟ್ ಕರೆಕ್ಟಾಗಿ ಒಂದು ಚೌಕಟ್ಟು ಮಾಡಿ ಅದರಲ್ಲಿ ವಾಸ್ತು ನಿರ್ಣಯ ಮಾಡಬೇಕು. ಏನೋ ಸುಮ್ಮನೆ ಹೇಳ್ತಾ ಹೋದರೆ ಅದು ಅಸಮಾಧಾನ ಆಗುತ್ತೆ, ತೊಂದರೆ ಆಗುತ್ತೆ. ಕರೆಕ್ಟಾಗಿ ನಿಖರವಾಗಿ ನೋಡಿ ಕ್ರಮಬದ್ಧವಾಗಿ ತೀರ್ಮಾನ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಗೀತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಗುರುಜಿ, ನಿನ್ನೆ ಕೂಡ ಶತ್ರು ಬಾಧೆಯಿಂದ ನಿವಾರಣೆಯನ್ನ ಪಡ್ಕೊಳ್ಬೇಕು ಅಂದ್ರೆ, ದಾಂಪತ್ಯದಲ್ಲಿ ವಿರಸ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ಅನುಭವಿ ಸಿದ್ಧಿ ಯಂತ್ರ ಒಂದು ವಿಶೇಷವಾದದ್ದು ತಿಳಿಸ್ಕೊಟ್ರಿ. ಅದು ದತ್ತೂರಿ, ಹಲಸು, ಹೊಂಗೆ ಮರದಿಂದ, ಅದರ ಸಹಾಯದಿಂದ ಅಂತ. ಎಲ್ಲಿವರೆಗೂ ನಮಗೆ ಗೊತ್ತಾಯ್ತು ಅಂದ್ರೆ, ಎಲ್ಲಾ ಎಲೆಗಳನ್ನ ತಗೊಂಡ್ ಬಂದು ಅರಳೆಲೆ, ಅದೇ ಅರಳಿನೆಯ ಆ ಎಲೆ ಮೇಲೆ ಇಡಬೇಕು. ನಂತರ ಅದ್ರ ಮುಂದೆ ಒಂದು ಚೌಕಾಕಾರ ಹಾಕಿ ಕ್ಲೀಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಅಂತ ಹೇಳಿದ್ರಿ. ನಂತರ ಏನ್ ಮಾಡ್ಬೇಕು? ಖಂಡಿತಮ್ಮ, ನಿನ್ನೆ ನಾನು ಹೇಳಿದ್ರ ಪ್ರಕಾರ ಕ್ಲೀಮ್ ಅಂತಕ್ಕಂಥದ್ದು ಬರೀಬೇಕು ಅಂತ ಹೇಳಿದ್ದೆ. ಅಂದರೆ ಚೌಕಾಕಾರ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಚೌಕಾಕಾರ ಬರೀತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿರೋ ವಿಚಾರವೇ, ಆದರೂ ಸ್ಲೇಟು ಬಳಪ ನನ್ನ ಕೈಲಿರೋದ್ರಿಂದ ನಾನು ತಿಳಿಸೋದು ಒಂದು ಧರ್ಮ. ಕ್ಲೀಮ್ ಅಂತಕ್ಕಂಥದ್ದು ಈ ಕ್ಲೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ್ನ ಮಧ್ಯ ಬರೆದಾದ ನಂತರ ಇದರ ಮಧ್ಯದಲ್ಲಿ ಕ್ಲೀಮ್ ಅಂತ ಬರೆದಿರೋಂಥದ್ರ ಮೇಲೇ ಆ ಎಲೆನಿಟ್ಟು, ಅಂದರೆ ಔಡಲ ಎಲೆ ಇದೆಲ್ಲ ವಸ್ತುಗಳು ಇಟ್ಕೊಳ್ಬೇಕು. ಇಟ್ಟು ಅದನ್ನು ಜೋಪಾನ ಮಾಡಿ ಅದನ್ನು ಪೂರ್ತಿ ಒಂದು ಸುರುಳಿ ಸುತ್ತತಕ್ಕಂಥದ್ದು. ಸುರುಳಿ ಸುತ್ತಿ ಅದನ್ನು ಆ ವೃಕ್ಷದ ಹತ್ರನೇ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಎಲ್ಲಿ? ದತ್ತೂರಿ ಗಿಡದ ಹತ್ರ ಅಪ್ರದಕ್ಷಿಣೆಯಾಗಿ ನೀವು ಪ್ರದಕ್ಷಿಣೆ ಮಾಡಿದಂತಹ ಕಾಲ ಇದೆಯಲ್ಲ, ಆ ಪ್ರದಕ್ಷಿಣೆ ಮಾಡಿದಂತಹ ಸ್ಥಳದಲ್ಲೇ ಆ ಒಂದು ಯಂತ್ರದಾಕಾರವಾಗಿ ರೆಡಿ ಮಾಡಿಕೊಂಡು ಅದನ್ನಲ್ಲಿಟ್ಟು ಅನುಷ್ಠಾನ ಮಾಡಬೇಕು. ಷೋಡಶೋಪಚಾರ ಪೂಜೆ, ಅರಿಶಿನ, ಕುಂಕುಮ, ಹೂವು. ಇದಕ್ಕೆ ನೈವೇದ್ಯ ಒಂದಿಷ್ಟು ಸಕ್ಕರೆ ಅಥವಾ ಖರ್ಜೂರ, ಬೆಲ್ಲ ಅಥವಾ ಜೇನುತುಪ್ಪ ಇದನ್ನಿಟ್ಟು ನೈವೇದ್ಯ ಮಾಡಿ ಅಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಜೊತೆಗೆ ನಿಮಗೆ ಯಾವ ಕೆಲಸ ಆಗಬೇಕು, ಯಾವ ಕೆಲಸಕ್ಕಾಗಿ ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀರಿ, ಅದನ್ನು ಸ್ಪಷ್ಟತೆಯಿಂದ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತು ಅಥವಾ ಕೂತು ನೀವು ಹೇಳ್ಕೋಬೇಕು. ಯಾಕೆಂದರೆ ಕೆಲವು ವನಸೆಗಳ ಮುಂದೆ ನಿಂತು ಇದೆಲ್ಲ ಮಾಡಿದಾಗ ನೋಡ್ತಕ್ಕಂಥವ್ರು, ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ ಅಥವಾ ಏನೋ ತಂತ್ರ ಪ್ರಯೋಗ ಮಾಡ್ತಿದ್ದಾರೆ, ಯಾರೋ ಒಬ್ಬ ಮೂರ್ಖ ಅಲ್ಲಿ ನಿಂತು ಏನೋ ಕೆಲಸ ಮಾಡ್ತಾನೆ ಅಂತನೋ, ಅಥವಾ ಇಂಥದ್ದೆಲ್ಲ ಮಾಡೋದ್ರಿಂದ ತಪ್ಪಾಗುತ್ತೆ, ತೊಂದರೆ ಇದೆ ಅಂತನೋ ಅನ್ಯತಾ ಭಾವಿಸ್ಬೇಡಿ. ನೋಡಿ, ಸಮಸ್ಯೆ ನಮ್ಮದು, ಕಷ್ಟ ನಮ್ಮದು, ನಮಗಿರ್ತಕ್ಕಂಥದ್ದು ತೊಂದರೆ, ನಮ್ಮ ತೊಂದರೆಗಳನ್ನು ನಾವು ಮಾಯ ಮಾಡಿಕೊಂಡು ನಮ್ಮ ತೊಂದರೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ಯಾರೋ ಏನೋ ಅಂತಾರೆ ಅಂತ ಹೇಳಿ ನಾವ್ಯಾಕೆ ತಲೆ ಬಗ್ಗಿಸ್ಬೇಕು? ನಾವು ಕಾರ್ಯಸಿದ್ಧಿ ಮಾಡ್ಕೋಬೇಕು. ಇಂಥ ಅನುಭವಿಸಿದ್ದಿ ಯಂತ್ರಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ. ಜೊತೆಗೆ ಇಷ್ಟೆಲ್ಲ ಆದ ನಂತರ ಇದನ್ನು ಸಾಧ್ಯವಾದರೆ 16 ದಿವಸ ನಿಮ್ಮ ಮನೆಯಲ್ಲಿಟ್ಟು ಆರಾಧನೆ ಮಾಡಿ, ತದನಂತರ ಅದನ್ನೆಲ್ಲರನ್ನ ನೀರು ಹರಿಯುವಂಥ ಸ್ಥಳಕ್ಕೆ ವಿಸರ್ಜನೆ ಮಾಡಬೇಕು. ಒಂದು ನೀರು ಹರಿಯೋ ಸ್ಥಳಕ್ಕೆ ಬಿಡಿ, ಅಥವಾ ಯಾವ ವೃಕ್ಷದ ಹತ್ರ ಪೂಜೆ ಮಾಡಿದ್ದೀರಿ 16 ದಿವಸ ಮನೆಯಲ್ಲಿ ತಂದಿಟ್ಟು 17ನೇ ದಿವಸ ಪುನಃ ತೆಗೆದುಕೊಂಡಾಗ ಆ ವೃಕ್ಷದ ಹತ್ರ ಇಟ್ಟುಬಿಡಿ. ಆಗ ನಿಜಕ್ಕೂ ಹೇಳ್ತಾನೆ, ಯಾವ ಶತ್ರುಗಳೇ ಇರಲಿ, ಅದರಲ್ಲೂ ನೀವು ಸ್ಪೆಸಿಫಿಕ್ ಆಗಿ ನಿಮಗೆ ಏನಾದರೂ ತೊಂದರೆ, ತುಂಬ ಜಾಸ್ತಿ ತೊಂದರೆ ಕೊಡುವಂಥ ವ್ಯಕ್ತಿಯ ಹೆಸರನ್ನ ನೀವು ಅಲ್ಲಿ ಪಠನೆ ಮಾಡಿ ಪುನಃ ನೀವು ಆ ವೃಕ್ಷದ ಹತ್ರ ಇಟ್ಟರೆ ಆ ವ್ಯಕ್ತಿ ಪುನಃ ನಿಮ್ಮ ತಂಟೆಗೆ ಬರಲ್ಲ. ಆದರೆ ಒಂದು ರಹಸ್ಯ ಚೆನ್ನಾಗಿ ತಿಳ್ಕೊಳ್ಳಿ, ಒಳ್ಳೆ ವ್ಯಕ್ತಿಗಳು, ಸಾಲ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಅವ್ರ ಹೆಸರನ್ನ ಹೇಳುವಂಥದ್ದಾಗಲಿ, ಅಥವಾ ನಿಮಗೆ ಬುದ್ಧಿ ಹೇಳ್ತಕ್ಕಂಥ ಗುರುಗಳ ಹೆಸರು ಹೇಳ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ತಂದೆ ತಾಯಿ ಏನೋ ಒಂದು ಕೋಪದಲ್ಲಿ ಒಂದು ಮಾತಾಡಿದ್ರು ಅಂತೇಳಿ ಅವ್ರ ಮೇಲೆ ಇಂಥ ಹುಚ್ಚು ಪ್ರಯೋಗ ಮಾಡೋದಾಗಲಿ, ಇವೆಲ್ಲ ಮಾಡಿದ್ರೆ ದಡ್ಡ್ರ ನೀವಾಗ್ತೀರಿ, ಬುದ್ಧಿವಂತರಾಗಲ್ಲ. ಯಾವತ್ತು ನಾವು ಮಾಡ್ತಕ್ಕಂಥ ಕೆಲಸ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಏನೇ ಆದರೂ ಸಹಿತ ಈ ಪಂಚಭೂತಗಳನ್ನು ನೋಡ್ತಾ ಇರುತ್ತೆ. ನಾವು ಎಲ್ಲರ ಕಣ್ಣು ತಪ್ಪಿಸಿ ನಾವು ತಪ್ಪು ಮಾಡಬಹುದು, ಆದರೆ ಎಲ್ಲರ ಕಣ್ಣು ತಪ್ಪಿಸಿದ್ರು ಸಹಿತ ಪಂಚಭೂತಗಳಲ್ಲಿರ್ತಕ್ಕಂಥ ವಿಶೇಷತೆ ಗುಣ, ಆ ಒಂದು ನಮಗೇ ಗೊತ್ತಿದ್ದಂಥ ಒಂದು ಪರಿಸರ, ನಮಗೇ ಗೊತ್ತಿದ್ದಂಥ ರೀತಿ ನಮ್ಮ ಪರಿಸರದಲ್ಲಿ ಇರುತ್ತೆ. ಗಾಳಿ ನಮ್ಮ ಕಣ್ಣು ಕಾಣುತ್ತಾ? ಅಗ್ನಿನ ಸ್ಪರ್ಶ ಮಾಡಿದ ತಕ್ಷಣ ಚುರುಕನ್ನತ್ತೆ. ಹಾಗೆ ಗಾಳಿ ಸ್ಪರ್ಶ ಮಾಡಬೇಕಾದಿಲ್ಲ. ಗಾಳಿ ನಮ್ಮ ಪರಿಸರದಲ್ಲಿದ್ದರೆ ನಮ್ಮ ಉಸಿರಾಟ ಇರುತ್ತೆ. ಆದರೆ ಗಾಳಿ ಪ್ರತಿಯೊಂದನ್ನು ನೋಡ್ತಾ ಇರುತ್ತೆ.
ಗಾಳಿ ಆಗಲಿ, ಅಗ್ನಿ ಆಗಲಿ, ಜಲ ಆಗಲಿ, ಭೂಮಿಯಲ್ಲಿ ಆಕಾಶ ಪ್ರತಿಯೊಂದು ಸಹಿತ ನಮ್ಮ ತಪ್ಪು ಒಪ್ಪುಗಳನ್ನು ನೋಡಿ ನಮಗೆ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು. ಇನ್ನು ಈ ಒಂದು ಸೃಷ್ಟಿಯಲ್ಲಿ ಭಗವಂತನ ಆದೇಶ ಇದೆ, ಒಂದು ಅಗೋಚರವಾಗಿರೋ ಶಕ್ತಿ ಇದೆ. ಆ ಅಗೋಚರವಾಗಿರ್ತಕ್ಕಂಥ ಶಕ್ತಿನೇ ಇವತ್ತು ನಿಮ್ಮನ್ನೆಲ್ಲರೂ ಕಾಪಾಡ್ತಾ ಇರ್ತಕ್ಕಂಥದ್ದು. ಎಲ್ಲವೂ ನನ್ನಿಂದ ನಾನು ಮಾಡಿದ್ರೆ ಮಾತ್ರ, ಅಥವಾ ನಾನಿಂದ ತಂತ್ರ ಪ್ರಯೋಗ ಮಾಡಿದ್ರೆ ಮಾತ್ರ, ಅಥವಾ ಇದರಿಂದ ನಮ್ಮ ಬದುಕಿದೆ, ನಾನು ಏನೇ ಮಾಡಿದ್ರೂ ಯಾರ ಕಣ್ಗೂ ಕಾಣಿಸೋದಿಲ್ಲ, ನಾನು ಬೇಕಾದಷ್ಟು ಮೋಸ ಮಾಡ್ಬೋದು, ಬೇಕಾದಷ್ಟು ಸುಳ್ಳು ಹೇಳ್ಬೋದು, ಅಥವಾ ಬೇಡವಾದಂಥ 180 ತಪ್ಪು ಮಾಡ್ಬೋದು ಅಂತೇಳಿ 4 ಗೋಡೆ ಮಧ್ಯದಲ್ಲಿ ತಪ್ಪು ಮಾಡಿದ್ರು ಸಹಿತ ಆ ತಪ್ಪಿಗೆ ಪನಿಷ್ಮೆಂಟ್ ಇದೆ. ನಾವು ಮಾಡ್ತಕ್ಕಂಥ ತಪ್ಪು, ನಾವು ಹೇಳ್ತಕ್ಕಂಥ ಸುಳ್ಳು, ನಾವು ಮಾಡ್ತಕ್ಕಂಥ ಮೋಸ, ಇದು ಏನೇ ಇದ್ರೂ ಸಹಿತ ಈ ಪಂಚಭೂತಗಳಲ್ಲಿ ವಿಶೇಷತೆ ಇದೆ. ಅಲ್ಲಿದೆ ನಮ್ಗೆ ಒರಿಜಿನಲ್ ಕೋರ್ಟು. ಇಲ್ಲೇನಿದೆ ಕೋರ್ಟು? ಇಲ್ಲಿರ್ತಕ್ಕಂಥ ಕೋರ್ಟು ಏನಾದ್ರು ನೀವು ಹೇಳಿ ಅದನ್ನು ನೀವು ನ್ಯಾಯ ತಂದುಕೊಳ್ಬೋದು. ಮೇಲೆ ಭಗವಂತನ ಹತ್ರ ಅಲ್ಲಿರ್ತಕ್ಕಂಥ ಕೋರ್ಟಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವನು ಕೊಡೋ ಶಿಕ್ಷೆನ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನ್ಯಾಯಬದ್ಧವಾದಂಥ ಬದುಕಿದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಂತಹ ನ್ಯಾಯಬದ್ಧವಾದಂಥ ವಿಶೇಷವಾದಂತಹ ಯಂತ್ರಾನುಷ್ಠಾನ ಮಾಡಿ ಶತ್ರುಗಳನ್ನು ದೂರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಗುರುಜಿ. ಇವತ್ತು ಗುರುವಾರ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ನಿಮ್ಮಿಂದ ನಾವು ತಿಳ್ಕೊಂಡಂತೆ ಆಯ್ತು ಗುರುಜಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ತಾಯಿ. ವೀಕ್ಷಕರೇ, ಸರಿ ಹಾಗಿದ್ರೆ ಹೊರಡೋ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗಿ ಬರೋದಾ? ನಮಸ್ಕಾರ.